ಹಲೋ ಎವ್ರಿವನ್, ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತಿನ ಸ್ಟೋರಿ ಲಿಟ್ರಲಿ ತುಂಬ ಶಾಕ್ ಆಗುವಂಥ ಒಂದು ವಿಷಯ. ನಿಮ್ಗೆಲ್ರಿಗೂ ಆಲ್ರೆಡಿ ಗೊತ್ತೇ ಇದೆ. ಪುಣೆನಲ್ಲಿ ನಡೆದಂತಹ ಕೇತನ್ ಅನ್ನೋ ಒಂದು ಇನ್ನೋಸೆಂಟ್ ಹುಡುಗನ ಮರ್ಡರ್ ಬಗ್ಗೆ. ಏನು ನಡೆದಿದೆ, ಈ ಟೋಟಲ್ ಏನಾಗಿದೆ, ಸಿಯಾ ಯಾಕೆ ಈ ರೀತಿ ಒಂದು ಡಿಸಿಷನ್ ತಗೊಂಡು, ಇದರಿಂದ ಯಾರಿರ್ಬೋದು, ಈಗ ಈ ಕೇಸ್ನಲ್ಲಿ ಏನು ನಡೀತಾ ಇದೆ, ಇದ್ರ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿನ ತಿಳ್ಕೊಳ್ಳೋಣ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡಿ. ಪುಣೆನಲ್ಲಿ 2 ಪರಿವಾರ ಇರುತ್ತೆ. ಒಂದು ಗೋಯಲ್ ಪರಿವಾರ ಹಾಗೆಯೇ ಇನ್ನೊಂದು ಬಂದು ಅಗರ್ವಾಲ್ ಒಂದು ಫ್ಯಾಮಿಲಿ. ಇದರಲ್ಲಿ ಎರಡು ತುಂಬ ಡಿಗ್ನಿಟಿ ಇರುವಂಥ ಒಂದು ಫ್ಯಾಮಿಲಿ. ಆಲ್ಮೋಸ್ಟ್ ಒಂದು 35 ವರ್ಷಗಳ ಸ್ನೇಹ, ಫ್ರೆಂಡ್ಶಿಪ್ ಇರುತ್ತೆ ಎರಡು ಫ್ಯಾಮಿಲಿಗಳ ಮಧ್ಯ. ಈ ಎರಡು ಫ್ಯಾಮಿಲಿಗಳು ತುಂಬ ಬಾಂಡಿಂಗ್ ಚೆನ್ನಾಗಿರುತ್ತೆ. ಈ ಎರಡು ಫ್ಯಾಮಿಲಿ ಹೆಂಗೆ ಅಂತ ಹೇಳಿದ್ರೆ, ಒಬ್ಬರು ಫಂಕ್ಷನ್ ಅಥವಾ ಯಾವುದೇ ಒಂದು ಫ್ಯಾಮಿಲಿ ಗೆಟ್ ಟುಗೆದರ್, ಒಂದು ಫೆಸ್ಟಿವಲ್ ಇರ್ಬೋದು, ಯಾವುದೇ ಥರದ ಒಂದು ಫಂಕ್ಷನ್ನು, ಏನೋ ಒಂದು ಸ್ಪೆಷಲ್ ಡೇ ಇರ್ಬೋದು, ಈ ಫ್ಯಾಮಿಲಿನ ಬಿಟ್ಟು ಆ ಫ್ಯಾಮಿಲಿನ ಬಿಟ್ಟು ಈ ಫ್ಯಾಮಿಲಿ ಯಾವತ್ತೂ ಸೆಲೆಬ್ರೇಷನ್ ಆಗಲಿ ಇನ್ನೊಂದಾಗಲಿ ಮಾಡ್ತಿರಲಿಲ್ಲ. ಅಷ್ಟು ಕ್ಲೋಸ್ನೆಸ್ ಇತ್ತು ಎರಡು ಫ್ಯಾಮಿಲಿಗಳ ಮಧ್ಯ. ಎರಡು ಫ್ಯಾಮಿಲಿಗಳು ತುಂಬ ಚೆನ್ನಾಗಿರುತ್ತೆ. ಅಂದರೆ ಗೋಯಲ್ ಫ್ಯಾಮಿಲಿ ಬಂದು ಈ ಡ್ರೈ ಫ್ರೂಟ್ಸು ಮತ್ತು ಮಸಾಲ ಐಟಮ್ಸು ಈ ಥರದ್ದು ಒಂದು ಬಿಸ್ನೆಸ್ ಮಾಡ್ತಿರ್ತಾರೆ. ಹಾಗೆ ಬಂದು ಈಗ ಅಗರ್ವಾಲ್ ಫ್ಯಾಮಿಲಿನಲ್ಲಿ ಇವರು ತಮ್ಮದೇ ಆದಂಥ ಒಂದು ರಿಯಲ್ ಎಸ್ಟೇಟ್ ಬಿಸ್ನೆಸ್, ಅದು ತುಂಬ ದೊಡ್ಡ ಬಿಸ್ನೆಸ್. ರಿಯಲ್ ಎಸ್ಟೇಟ್ ಅಂದರೆ ತುಂಬ ಚಿಕ್ಕದು ಅಂತ ಇರಲ್ಲ, ತುಂಬ ದೊಡ್ಡ ಮಟ್ಟದ ರಿಯಲ್ ಎಸ್ಟೇಟ್ ಬಿಸ್ನೆಸ್ನ ಇವರು ಮಾಡ್ಕೊಂಡಿರ್ತಾರೆ. ಸಿಯಾ ಬಂದು ಗೋಯಲ್ ಫ್ಯಾಮಿಲಿ ಆ್ಯಂಡ್ ಕೇತನ್ ಬಂದು ಅಗರ್ವಾಲ್ ಫ್ಯಾಮಿಲಿ. ಕೇತನ್ ಅಗರ್ವಾಲ್ ಫ್ಯಾಮಿಲಿನಲ್ಲಿ ಇರೋವಂಥ ಕೇತನ್, ಅವನು ಓದ್ತಾ ಇರ್ತಾನೆ. ಡಿಗ್ರಿ ಕಂಪ್ಲೀಟ್ ಆಗಿರುತ್ತೆ. ಡಿಗ್ರಿ ಕಂಪ್ಲೀಟ್ ಆಗಿದ ನಂತರ ಅವನು ಹೈಯರ್ ಸ್ಟಡಿಗೋಸ್ಕರ ಅವರ ತಂದೆ ಬೋಸ್ಟನ್ ಅನ್ನೋ ಸಿಟಿ, ಅಂದರೆ ಅಮೇರಿಕಾದಲ್ಲಿರೋ ಬೋಸ್ಟನ್ ಸಿಟಿಗೆ MBA ಮಾಡಲಿಕ್ಕೋಸ್ಕರ ಆತನನ್ನು ಅಮೇರಿಕಾ ಕಳಿಸ್ತಾರೆ. ಅವನು ಸಹ MBAನ ಮುಗಿಸ್ಕೊಂಡು ಅಮೇರಿಕಾದಿಂದ ರಿಟರ್ನ್ ಬರ್ತಾನೆ. ಈ ಕಡೆ ಸಿಯಾ ಬಂದು ಅವಳಿಗೆ ಓದೋದ್ರಲ್ಲಿ ಅಷ್ಟೊಂದೇನೋ ಇಂಟ್ರೆಸ್ಟ್ ಇರೋದಿಲ್ಲ. ಡಿಗ್ರಿ ಕಂಪ್ಲೀಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅವಳು ಸಹ ಕಾಲೇಜ್ನಲ್ಲಿ ಓದ್ತಿರ್ತಾಳೆ. ಹೀಗೆ ಕೇತನ್ ಸಹ ತನ್ನ MBAನ ಮುಗಿಸಿ ಫಾರಿನಿಂದ ಬಂದು ತನ್ನ ತಂದೆ ಏನು ಬಿಸ್ನೆಸ್ನ ಮಾಡ್ತಿರ್ತಾರೆ ಅದೇ ಬಿಸ್ನೆಸ್ಸನ್ನು ಟೇಕ್ ಓವರ್ ಮಾಡಿಕೊಂಡು ಅದನ್ನು ಮುಂದುವರಿಸ್ತಿರ್ತಾರೆ. ಆ ಒಂದು ಕಂಪನಿನಲ್ಲಿ ಕೇತನ್ ಅಗರ್ವಾಲ್ ಬಂದು CMO ಆಗಿರ್ತಾರೆ. ಇವರಿಬ್ಬರು ಫ್ಯಾಮಿಲಿನಲ್ಲಿ ಹೇಗೆ ಅಂದರೆ ಹೋಗೋದು ಬರೋದು, ಆ ರಿಲೇಟಿವ್ಸು ಈ ರಿಲೇಟಿವ್ಸು, ಆ ಮನೆಯಿಂದ ಈ ಮನೆಗೆ, ಈ ಮನೆಯಿಂದ ಆ ಮನೆಗೆ ಬರೋದು ಹೋಗೋದು ಸಹಜವಾಗೇ ಇರುತ್ತೆ ಆಲ್ಮೋಸ್ಟು. ಹೀಗೆ ಒಂದು ದಿವಸ ಸಿಯಾ ಆಂಟಿ ಏನಿರ್ತಾರೆ, ಸಿಯಾ ಆಂಟಿ ಕೇತನ್ ಮನೆಗೆ ಬಂದಿರ್ತಾರೆ. ಕೇತನ್ ಮನೆಗೆ ಬಂದಿರೋವಾಗ ಕೇತನ್ ಅಮ್ಮ ಹೇಳ್ತಾರೆ, ನಮ್ಮ ಕೇತನ್ನಿಗೆ ಆಲ್ರೆಡಿ 26 ಇಯರ್ಸ್ ಆಗ್ತಾ ಇದೆ, ಅವನಿಗೆ ಹುಡುಗಿ ನೋಡ್ತಿದ್ದೀವಿ, ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂತ ಒಂದು ಪ್ರಸ್ತಾಪ ಮಾಡ್ತಾರೆ. ಅವರ ಕೇತನ್ ಬಗ್ಗೆ, ಹುಡುಗಿ ಹುಡ್ಕೋದ್ರ ಬಗ್ಗೆ ಮಾತಾಡ್ತಿರ್ತಾರೆ. ಅಲ್ಲೇ ಇದ್ದಂಥ ಸಿಯಾ ಆಂಟಿ ಏನು ಮಾಡ್ತಾರೆ, ಯಾಕೆ ನೀವು ಅಲ್ಲಿ ಯಾಕೆ ಹುಡುಗಿನ ಹುಡುಕ್ತಾ ಇದ್ದೀರಾ, ನಮ್ಮ ಫ್ಯಾಮಿಲಿನಲ್ಲೇ ಹುಡುಗಿ ಇರೋವಾಗ ಬೇರೆ ಕಡೆ ಯಾಕೆ ಹುಡುಗಿನ ಹುಡುಕ್ಬೇಕು, ನಮ್ಮ ಫ್ಯಾಮಿಲಿನಲ್ಲೇ ಇದ್ದಾರಲ್ವಾ, ಸಿಯಾನೇ ಇದ್ದಾರಲ್ವಾ ಅಂತ ಒಂದು ಸಜೆಷನ್ ಕೊಡ್ತಾರೆ. ಈ ಕಡೆ ಕೇತನ್ ಫ್ಯಾಮಿಲಿ ಕೂಡ ಹೌದಲ್ವಾ, ಎರಡೂ ಫ್ಯಾಮಿಲಿಗಳ ಮಧ್ಯೆ ತುಂಬ ಒಳ್ಳೆ ಫ್ರೆಂಡ್ಶಿಪ್ ಇದೆ, ಹಾಗಿರೋದ್ರಿಂದ ಯಾಕೆ ನಾವು ಸಿಯಾನ ನನ್ನ ಮಗನಿಗೆ ತಂದ್ಕೋಬಾರ್ದು, ಮದುವೆ ಮಾಡ್ಕೋಕ್ಕೆ ಇದು ಮಾಡಬಾರ್ದು, ರಿಲೇಷನ್ಶಿಪ್ ಮುಂದುವರಿಸ್ಬೋದಲ್ವಾ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾರೆ. ಹೇಗಿದ್ರು ಒಳ್ಳೆ ಫ್ಯಾಮಿಲಿ, ಅವ್ರದ್ದು ಒಳ್ಳೆ ಫ್ಯಾಮಿಲಿ, ನಮ್ಮದು ಒಳ್ಳೆ ಫ್ಯಾಮಿಲಿ, ಎರಡು ಮರ್ಜ್ ಆದರೆ ತುಂಬ ಚೆನ್ನಾಗಿರುತ್ತೆ ಫ್ಯೂಚರು ಅಂತ ಹೇಳ್ಬಿಟ್ಟು ಅವ್ರ ತಂದೆನೂ ಕೂಡ ಯೋಚನೆ ಮಾಡ್ತಾರೆ. ಅವ್ರ ತಂದೆ ಮನಸ್ಸಲ್ಲಿ ಇನ್ನೂ ಒಂದು ಯೋಚನೆ ಇರುತ್ತೆ, ಅದನ್ನು ಅವ್ರ ಆಂಟಿ ಹತ್ರನೇ ಕೇಳ್ತಾರೆ. ಸಿಯಾಗಿನ್ನು 20 ಇಯರ್ಸ್ ಅಲ್ವಾ, ಇಷ್ಟು ಬೇಗ ಯಾಕೆ ಮದುವೆ ಮಾಡ್ತಿದ್ದೀರಾ ಅಂತ ಕೇಳ್ತಾರೆ. ಇಲ್ಲ
ಒಳ್ಳೆ ಸಂಬಂಧ ಸಿಕ್ಕಿದೆಯಲ್ಲ, ನಮ್ಗೆ ಹೆಂಗು ಕೇತನ್ ಇಷ್ಟ ಆಗಿದ್ದಾನೆ, ತುಂಬ ಒಳ್ಳೆ ಹುಡುಗ. ಯಾಕೆ ನಾವು ಸಿಯಾನ ಮದುವೆ ಮಾಡಬಾರ್ದು ಅಂತ ನನಗನ್ನಿಸ್ತು. ಅದಕ್ಕೆ ನಾನು ಇದನ್ನ ನಿಮ್ಮ ಹತ್ರ ಪ್ರಸ್ತಾಪ ಮಾಡ್ತಿದ್ದೀನಿ ಅಂತ ಹೇಳ್ತಾರೆ. ಈ ಕಡೆ ಸಿಯಾ ಕಾಲೇಜ್ನಲ್ಲಿ ಓದ್ತಿರ್ತಾಳೆ. ಕಾಲೇಜ್ನಲ್ಲಿ ಓದುವಾಗ ಆಲ್ರೆಡಿ ಅವ್ನಿಗೊಬ್ಬ ಬಾಯ್ ಫ್ರೆಂಡ್ ಇರ್ತಾನೆ. ಹೀಗೆ ಎಲ್ಲ ನಡೀತಿರುತ್ತೆ. ಒಂದು ಸ್ವಲ್ಪ ದಿವಸದ ನಂತರ ಇಬ್ಬರಿಗೂ ಬ್ರೇಕಪ್ ಆಗತ್ತೆ. ಕಾರಣಾಂತರಗಳಿಂದ ಇಬ್ಬರಿಗೂ ಬ್ರೇಕಪ್ ಆಗತ್ತೆ. ಈ ಕಡೆ ಕೇತನ್ ಫ್ಯಾಮಿಲಿನಲ್ಲಿ ಸಿಯಾ ಆಂಟಿ ಒಂದು ಕಡೆ ಸಿಯಾ ಮದುವೆ ಬಗ್ಗೆ ಪ್ರಸ್ತಾಪ ನಡೆಸ್ತಿದ್ರು. ಇನ್ನೊಂದು ಕಡೆ ಬಂದು ಆಲ್ರೆಡಿ ಸಿಯಾಗೆ ಒಂದು ಬಾಯ್ ಫ್ರೆಂಡ್ ಇರ್ತಾನೆ, ಅವನು ಬ್ರೇಕಪ್ ಆಗಿರುತ್ತೆ. ಈ ಕಡೆ ಮತ್ತೆ ನೋಡಿದ್ರೆ ಸಾಹಿಲ್ ಅಂದರೆ ಸಿಯಾಗೆ ಬ್ರದರ್ ಜೊತೆಗೆ ಒಬ್ಬ ಫ್ರೆಂಡ್ ಇರ್ತಾನೆ. ಅವನ ಹೆಸರು ಚೇತನ್ ಚೌಧರಿ ಅಂತ. ಈ ಚೇತನ್ ಚೌಧರಿ ಯಾರು ಅಂತ ಹೇಳಿದ್ರೆ ಸಿಯಾಗೆ ಹೇಗೆ ಪರಿಚಯ ಆಗಿದ್ದು, ಯಾರಿರ್ಬೋದು ಅಂತ ಒಂದು ಡೌಟ್ ಹುಡ್ಕೋದಾದ್ರೆ ಎಲ್ಲ ಕಡೆ ನ್ಯೂಸ್ ಆಗಿರೋದು ಊಹಾಪೋಹಗಳು ಏನು ನಡೀತಾ ಇದೆ ಅಂದರೆ ಸಾಹಿಲ್ಗೆ ಚೇತನ್ ಚೌಧರಿ ಫ್ರೆಂಡು ಅಂತ ಹೇಳಿದ್ರು. ಸಾಹಿಲ್ಗೆ ಒಂದು ಕ್ರಿಕೆಟ್ ಅಂದರೆ ತುಂಬ ಹುಚ್ಚು. ಸಿಯಾ ಬ್ರದರ್ಗೆ ಎವ್ರಿ ಸಂಡೇ ಯಾವಾಗ ಟೈಮ್ ಸಿಗುತ್ತೋ ಅವನದು ಹಾಬಿ ಒಂದು ಕ್ರಿಕೆಟು. ಕ್ಲಬ್ಬಲ್ಲಿ ಹೋಗೋದು, ಕ್ರಿಕೆಟ್ ಆಡೋದು, ಮ್ಯಾಚಸ್ಸು ಇದು ಮಾಡೋದು, ಇದೇ ಥರ ನಡೀತಾ ಇರುತ್ತೆ. ಆಗ ಕ್ಲಬ್ಬಲ್ಲಿ ಚೇತನ್ ಚೌಧರಿ ಬಂದು ಸಾಹಿಲ್ಗೆ ಫ್ರೆಂಡ್ ಆಗ್ತಾನೆ. ನಾರ್ಮಲ್ ಆಗಿ ಫ್ರೆಂಡ್ಶಿಪ್ ಇರುತ್ತೆ. ಒಂದು ಮ್ಯಾಚ್ ಇರುತ್ತೆ. ಆ ಮ್ಯಾಚ್ನಲ್ಲಿ ಸಾಹಿಲ್ ಜೊತೆಗೆ ಚೇತನ್ ಚೌಧರಿನ ಅವನ ಟೀಮ್ ಮೆಂಬರ್ ಆಗಿ ಅವನ ಜೊತೆಗೆ ಹಾಕ್ತಾರೆ. ಅಂದರೆ ಮ್ಯಾಚ್ ಆಡಲಿಕ್ಕೋಸ್ಕರ ಸಾಹಿಲ್ ಜೊತೆಗೆ ಚೇತನ್ ಚೌಧರಿನ ಅಲ್ಲಿ ಹಾಕ್ತಾರೆ. ಚೇತನ್ ಚೌಧರಿ ಹಾಗೆ ಸಾಹಿಲ್ಗೂ ಅಲ್ಲಿಂದಾನೆ ಈಗ ಒಂದೇ ಟೀಮ್ನಲ್ಲಿ ಇರೋವಾಗ ಒಂದೇ ಟೀಮಲ್ಲಿ ಗೇಮ್ ಆಡೋವಾಗ, ಮ್ಯಾಚ್ ಆಡೋವಾಗ ಇಬ್ರಿಗೂ ಸ್ನೇಹ ಜಾಸ್ತಿನೇ ಆಗುತ್ತೆ. ಇಬ್ಬರು ಒಬ್ರಿಗೊಬ್ರು ಫ್ರೆಂಡ್ಶಿಪ್ಪು ನಡೀತಾ ಹೋಗುತ್ತೆ. ಒಂದು ಸಂಡೇ ಇದೇ ಥರ ಮ್ಯಾಚ್ ನಡೀತಿರುತ್ತೆ. ಸಿಯಾ ಕೂಡ ಏನು ಮಾಡ್ತಾಳೆ, ಸಾಹಿಲ್ ಜೊತೆಗೆ ನಾನು ಮ್ಯಾಚ್ ನೋಡ್ಲಿಕ್ಕೆ ಬರ್ತೀನಿ ಅಂತ ಹೇಳ್ಬಿಟ್ಟು ಸಿಯಾ ಬಂದು ಸಾಹಿಲ್ ಜೊತೆಗೆ ಮ್ಯಾಚ್ ನೋಡೋದಕ್ಕೆ ಹೋಗ್ತಾಳೆ. ಈ ರೀತಿ ಮ್ಯಾಚ್ ನೋಡೋದಕ್ಕೆ ಹೋದಾಗ ಸಿಯಾಗೆ ಸಾಹಿಲ್ಲೇ ಅವನಿಗೆ ಚೇತನನ್ನ ಸಿಯಾಗೆ ಪರಿಚಯ ಮಾಡಿ ಕೊಡ್ತಾನೆ. ಇಬ್ರಿಗೂ ಅಲ್ಲಿಂದಾನೇ ಕಾಂಟ್ಯಾಕ್ಟ್ ಶುರು ಆಗುತ್ತೆ. ಅಲ್ಲಿಂದ ಕಾಂಟ್ಯಾಕ್ಟ್ ಶುರು ಆದಮೇಲೆ ಇಬ್ರು ಗಂಟೆಗಟ್ಟಲೆ ಕುತ್ಕೊಂಡು ಮಾತಾಡ್ತಿರ್ತಾರೆ. ಫ್ರೆಂಡ್ಶಿಪ್ ಚೆನ್ನಾಗಿ ನಡೀತಿರುತ್ತೆ, ನಾರ್ಮಲ್ ಫ್ರೆಂಡ್ ಆಗಿರುತ್ತೆ. ಇದೆಲ್ಲ ಆದಮೇಲೆ ಮ್ಯಾಚ್ ಮುಗಿಯುತ್ತೆ. ಮ್ಯಾಚ್ ಮುಗಿದ ನಂತರ ಸಾಹಿಲ್ ಒಂದು ಪಾರ್ಟಿನ ಕಂಡಕ್ಟ್ ಮಾಡ್ತಾನೆ. ಮ್ಯಾಚ್ ವಿನ್ ಆಗಿದ್ದ ಖುಷಿಗೆ ಒಂದು ಪಾರ್ಟಿನ ಕಂಡಕ್ಟ್ ಮಾಡ್ತಾನೆ. ಅಲ್ಲಿಗೆ ಇಡೀ ತನ್ನ ಟೀಮಲ್ಲಿ ಯಾರ್ಯಾರಿದ್ರು ಅವ್ರನ್ನೆಲ್ಲ ಇನ್ವೈಟ್ ಮಾಡಿರ್ತಾನೆ. ಹಾಗೇನೆ ಇವನೇ ಸ್ಪಾನ್ಸರ್ ಕೂಡ ಆಗಿರ್ತಾನೆ, ಸಾಹಿಲ್ಲೇನೆ. ಹಾಗೇನೆ ಇದೆಲ್ಲದ್ರ ಜೊತೆಗೆ ಚೇತನ್ನ ಕೂಡ, ಅಂದರೆ ಅವನು ಅದೇ ಟೀಮಲ್ಲಿ ಇದ್ದಿದ್ದರಿಂದ ಅವನನ್ನು ಕೂಡ ಪಾರ್ಟಿಗೆ ಇನ್ವೈಟ್ ಮಾಡ್ತಾನೆ. ಈ ಕಡೆ ಸಾಹಿಲ್ ಜೊತೆಗಿದ್ದಂಥ ಟೀಮ್ ಮೆಂಬರ್ಸು ಎಲ್ಲರೂ ಅವರು ಬಂದಿರ್ತಾರೆ. ಈ ಕಡೆ ಸಿಯಾನ ಕೂಡ ಕರ್ಕೊಂಡು ಹೋಗಿರ್ತಾನೆ, ಸ್ವಂತ ತಂಗಿ ಆಗಿರೋದ್ರಿಂದ. ಸಿಯಾ ಮತ್ತು ಸಿಯಾ ಫ್ರೆಂಡ್ಸು ಇವರು ಎಲ್ಲರೂ ಅದೇ ಪಾರ್ಟಿನ ಎಂಜಾಯ್ ಮಾಡಲಿಕ್ಕೆ ಅಂತ ಬಂದಿರ್ತಾರೆ. ಅಲ್ಲೇನೆ ಸಿಯಾ ಮತ್ತು ಚೇತನ್ನ ಇನ್ನೂ ಒಂದು ಸ್ಟೆಪ್ ಫ್ರೆಂಡ್ಶಿಪ್ಪು ಮುಂದುವರಿಯುತ್ತೆ. ಪಾರ್ಟಿನಲ್ಲಿ ಇಡೀ ಗಂಟೆಗಟ್ಟಲೆ ಕುತ್ಕೊಂಡು ಸಿಯಾ ಮತ್ತು ಚೇತನ್ ಇಬ್ಬರೂ ಮಾತಾಡ್ತಾ ಕೂತಿರ್ತಾರೆ. ಅವ್ರ ಫ್ರೆಂಡ್ಶಿಪ್ಪು ಇನ್ನೂ ಜೋರಾಗಿ ಇನ್ನೂ ಗಟ್ಟಿಯಾಗತ್ತೆ. ಅವ್ರ ಫ್ರೆಂಡ್ಶಿಪ್ಪು ನೆಕ್ಸ್ಟ್ ಲೆವೆಲಿಗೆ ಹೋಗುತ್ತೆ. ಅವ್ರ ಫ್ರೆಂಡ್ಶಿಪ್ಪು ಆ ಪಾರ್ಟಿ ಆಗಿದ ನಂತರ ಇನ್ನೊಂದು ವಿಷಯ ಅಂತ ಹೇಳಿದ್ರೆ, ಸಿಯಾ ತಂದೆ ಆಫೀಸ್ ಏನಿದೆ ಅವ್ರ ಆಫೀಸಿಗೂ ಹಾಗೆ ಚೇತನ್ದು ಒಂದು ಪೇಸ್ಟ್ರಿ ಶಾಪ್ ಇರುತ್ತೆ. ಆ ಪೇಸ್ಟ್ರಿ ಶಾಪಿಗೂ ಸಿಯಾದ ತಂದೆ ಆಫೀಸಿಗೂ ತುಂಬ ದೂರ ಏನಿರೋದಿಲ್ಲ, ಸ್ವಲ್ಪ ದೂರನೇ ಅಕ್ಕಪಕ್ಕದಲ್ಲಿರುತ್ತೆ. ಸೊ ಸಿಯಾ ಏನು ಮಾಡ್ತಾಳೆ, ಆ ಪಾರ್ಟಿ ಆಗಿದ ನಂತರ ಇವರಿಬ್ರದ್ದು ಓಡಾಟ
ಅಲ್ಲಿ ಎಲ್ಲ ಕಡೆ ಓಡಾಡೋದು, ಫೋನಲ್ಲಿ ಮಾತಾಡೋದು, ಪದೇ ಪದೇ ಪೇಸ್ಟ್ರಿ ಶಾಪಿಗೆ ಹೋಗಿ ವಿಸಿಟ್ ಮಾಡೋದು, ಇದೆಲ್ಲ ನಡೀತಾ ಇರುತ್ತೆ. ಪೇಸ್ಟ್ರಿ ಶಾಪಿಗೆ ಹೋಗ್ತಾಳೆ ಬರ್ತಾಳೆ, ಇಬ್ರು ಓಡಾಡೋದು, ಆಚೆ ಈಚೆ ಹೋಗೋದು, ಪಾರ್ಟೀಸು ಪಬ್ಬು ಇದೆಲ್ಲ ನಡೀತಾ ಇರುತ್ತೆ. ಈ ಕಡೆ ನೋಡಿದ್ರೆ ಕೇತನ್ ಮನೆಯಲ್ಲಿ ಸಿಯಾನ ಮದುವೆ ಮಾಡ್ಕೊಳ್ಳೋದ್ರ ಬಗ್ಗೆ ಮಾತಾಡ್ತಿರ್ತಾರೆ. ಆದರೆ ಇಲ್ಲಿ ಏನು ವಿಷಯ ಅಂದರೆ, ಸಿಯಾ ಆಲ್ರೆಡಿ ಚೇತನ್ ಲೈಫ್ಗೆ ಆಲ್ರೆಡಿ ಎಂಟ್ರಿ ಆಗಿರ್ತಾರೆ. ಸಿಯಾಳ ಆಂಟಿ ಅಂದರೆ ಅತ್ತೆ ಏನಿರ್ತಾರೆ, ಕೇತನ್ ಮನೆಯಲ್ಲಿ ಮಾತಾಡಿದಂಥ ವಿಷಯನ ತಂದು ಗೋಯಲ್ ಮನೆಯಲ್ಲಿ ಬಂದು ಅಂದರೆ ಸಿಯಾ ತಂದೆ ತಾಯಿ ಹತ್ರ ಡಿಸ್ಕಸ್ ಮಾಡ್ತಾರೆ. ಈ ರೀತಿ ಹುಡುಗಿ ಹುಡುಕ್ತಿದ್ದಾರೆ, ನಾನು ಒಂದು ಸಜೆಷನ್ ಕೊಟ್ಟಿದ್ದೀನಿ, ಯಾಕೆ ನಮ್ಮ ಸಿಯಾನೇ ಮದುವೆ ಮಾಡ್ಕೊಳ್ಬಾರ್ದು, ಎರಡು ಫ್ಯಾಮಿಲಿ ಇನ್ನಷ್ಟು ಕ್ಲೋಸ್ ಆಗಿರ್ತಲ್ಲ ಅಂತ ಹೇಳಿ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇದೆಲ್ಲ ಮಾತಾಡುವಾಗ ಸಿಯಾಗೆ ಇದ್ರ ಬಗ್ಗೆ ಐಡಿಯಾನೂ ಇರೋದಿಲ್ಲ. ಇವರು ಅವಳ ಮದುವೆ ಬಗ್ಗೆ ಮಾತಾಡ್ತಿದ್ದಾರೆ. ಸಿಯಾ ತಂದೆ ತಾಯಿ ಕೂಡ ಒಳ್ಳೆ ಫ್ಯಾಮಿಲಿನೇ, ನಮ್ಮಿಬ್ರು ಫ್ರೆಂಡ್ಶಿಪ್ ಇನ್ನಷ್ಟು ಗಟ್ಟಿ ಆಗುತ್ತೆ, ಯಾಕೆ ನಾವು ಮಾಡ್ಕೋಬಾರ್ದು, ಒಳ್ಳೆ ಯೋಚನೆನೇ, ಈ ಸಂಬಂಧ ಮುಂದುವರಿಸ್ಬೋದು, ನನಗೆ ತುಂಬ ಖುಷಿ ಇದೆ ಅಂತ ಹೇಳ್ಬಿಟ್ಟು ಇವ್ರ ಫ್ಯಾಮಿಲಿನೂ ಒಪ್ಕೋತಾರೆ, ಅವ್ರ ಫ್ಯಾಮಿಲಿನೂ ಒಪ್ಕೋತಾರೆ. ಈ ಕಡೆ ಸಿಯಾ ಪ್ಲಾನೇ ಬೇರೆ ಇರುತ್ತೆ. ಆಲ್ರೆಡಿ ಸಿಯಾ ಒಂದು ಬ್ರೇಕಪ್ ಆಗಿದೆ. ಬ್ರೇಕಪ್ ಆಗಿದ ನಂತರ ಮತ್ತೆ ತುಂಬ ದಿವಸ ಏನಿಲ್ಲ, ಒಂದು 5 months ಗ್ಯಾಪಲ್ಲಿ ಮತ್ತೆ ಚೇತನ್ ಲೈಫಿಗೆ ಎಂಟ್ರಿ ಕೊಟ್ಟಿರ್ತಾಳೆ. ಚೇತನ್ನ ಇಷ್ಟಪಡ್ತಿರ್ತಾಳೆ. ಮನೆಯಲ್ಲಿ ಈ ವಿಷಯ ಬಂದು ಹೇಳಿದಾಗ ಅವಳಿಗೆ ಈ ಮದುವೆ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟ್ ಇರೋದಿಲ್ಲ, ಅವಳಿಗೆ ಇಷ್ಟನೂ ಇರೋದಿಲ್ಲ. ಕೇತನ್ನ ಮದುವೆ ಆಗಬೇಕು ಅಂತ ಯಾವ ಇಂಟ್ರೆಸ್ಟೂ ಇರೋದಿಲ್ಲ. ಅವಳ ಮನಸ್ಸಲ್ಲಿ ಇದ್ದು ಚೇತನ್ ಮದುವೆ ಆಗಬೇಕು, ಅವರಿಬ್ರು ಲವ್ ಆಗಿದ್ದಾರೆ. ಕೊನೆಗೆ ಎರಡು ಫ್ಯಾಮಿಲಿ ಮಾತಾಡಿಕೊಂಡು ಒಂದು ಡಿಸೈಡ್ ಮಾಡಿ ಫೆಬ್ರವರಿನಲ್ಲಿ ಇವರಿಬ್ಬರು ಎಂಗೇಜ್ಮೆಂಟ್ ಮಾಡ್ತಾರೆ. ಸಿಯಾ ಆವಾಗಲೂ ಕೂಡ ಯಾವುದೇ ಥರದ ಒಂದು ಅವಳಿಗೆ ಈ ಮದುವೆ ಬಗ್ಗೆ ಇರೋ ಅಸಮಾಧಾನನ ಯಾವತ್ತೂ ಕೇತನ್ ಮುಂದೆ ಆಗಲಿ ಅಥವಾ ಸಿಯಾ ಫ್ಯಾಮಿಲಿನೋ ಅಥವಾ ಕೇತನ್ ಫ್ಯಾಮಿಲಿ ಮುಂದೆನಾಗಲಿ ಅವಳಿಗೆ ಈ ಮದುವೆ ಇಷ್ಟ ಇಲ್ಲ ಅನ್ನೋದನ್ನ ಯಾವತ್ತೂ ಕೂಡ ವ್ಯಕ್ತಪಡಿಸಿರೋದಿಲ್ಲ. ತುಂಬ ಖುಷಿಯಿಂದನೇ ಎಲ್ಲ ಒಂದು ಪ್ರೋಗ್ರಾಮ್ನಲ್ಲೂ ಎಂಜಾಯ್ ಮಾಡ್ತಿರ್ತಾಳೆ. ಅಂದರೆ ತುಂಬ ಖುಷಿಯಾಗಿದ್ದೀನಿ ಅನ್ನೋ ರೀತಿ ಪೋಟ್ರೆ ಮಾಡ್ತಿರ್ತಾಳೆ. ಬಟ್ ಒಳಗಡೆ ಅವಳಿಗೆ ಮೈಂಡ್ ಸೆಟ್ಟು ಅವಳದು ಬೇರೆನೇ ಇದೆ. ನನಗೆ ಕೇತನ್ ಅವಳಿಗೆ ಏನಿದೆ ಅಂದರೆ, ಅವಳಿಗೆ ಕೇತನ್ನ ಮದುವೆ ಆಗಬಾರ್ದು, ನನಗೆ ಅವನಿಗೆ ಇಷ್ಟ ಇಲ್ಲ. ಬಟ್ ಚೇತನ್ನ ಮದುವೆ ಆಗ್ತೀನಿ ಅಂದರೆ ಫಿನಾನ್ಷಿಯಲಿ ಅವನು ಪುವರ್ ಇದ್ದಾನೆ, ಮನೆಯಲ್ಲಿ ಒಪ್ಕೊಳ್ಳೋದಿಲ್ಲ. ಈ ಕಡೆ ಕೇತನ್ನ ಕೂಡ ಮದುವೆ ಆಗೋದಕ್ಕೆ ಅವಳಿಗೆ ಇಂಟ್ರೆಸ್ಟು ಇರೋದಿಲ್ಲ. ಫೆಬ್ರವರಿನಲ್ಲಿ ಎಂಗೇಜ್ಮೆಂಟ್ ಆಗಿ ಹೀಗೆ ದಿನ ಕಳೀತಾ ಮದುವೆ ಡೇಟ್ ತುಂಬ ಹತ್ರ ಬರ್ತಾ ಇದ್ದಂಗೆ ಸಿಯಾಗೆ ಗಾಬರಿ ಆಗುತ್ತೆ. ಅರೆ, ಮದುವೆ ಡೇಟ್ ಹತ್ರ ಬರ್ತಾ ಇದೆ, ಇವಾಗ ನಾನು ಏನು ಮಾಡಬೇಕು, ನನಗೆ ಕೇತನ್ ಮದುವೆ ಆಗೋದಕ್ಕೆ ಸ್ವಲ್ಪನೂ ಇಷ್ಟ ಇಲ್ಲ, ಏನು ಮಾಡೋದು, ಏನು ಪ್ಲ್ಯಾನ್ ಮಾಡಲಿ, ಡೈರೆಕ್ಟಾಗಿ ಹೇಳೋಕ್ಕೂ ಆಗೋದಿಲ್ಲ, ಹೇಳಿದ್ರೆ ಮನೆ ಮರ್ಯಾದೆ ಹೋಗುತ್ತೆ. ಈ ಕಡೆ ಅಪ್ಪ ಅಮ್ಮನ ಭಯ, ಹೇಳು ಬೇಡವೋ, ಏನು ಮಾಡೋದು ಅಂತ ಅವಳಿಗೆ ಟೆನ್ಷನ್ ಆಗುತ್ತೆ. ಇದೆಲ್ಲ ಹೀಗೆ ಮುಂದುವರಿಬೇಕಾದ್ರೆ ಅವಳು ಒಂದು ದಿವಸ ಚೇತನ್ ಮತ್ತು ಸಿಯಾ ಇಬ್ಬರು ಮೀಟಾಗಿ ಮಾತಾಡ್ತಾರೆ. ಈ ರೀತಿ ಮದುವೆ ತುಂಬ ಹತ್ರ ಬರ್ತಾ ಇದೆ, ಏನು ಮಾಡೋದು, ನನಗೆ ಕೇತನ್ನ ಮದುವೆ ಆಗೋಕ್ಕೆ ಇಷ್ಟ ಇಲ್ಲ, ಏನು ಮಾಡೋದು, ಕೇತನ್ನ ನಮ್ಮ ದಾರಿಯಿಂದ ಸರಿಸ್ಬೇಕು, ಏನಾದರೂ ಐಡಿಯಾ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಇಬ್ಬರು ಡಿಸ್ಕಸ್ ಮಾಡ್ತಾರೆ. ಇನ್ನೊಂದು ಕಡೆ ನೋಡಿದ್ರೆ ಬಾಲಿಗೆ ಅಂದರೆ ಪ್ರೀ ವೆಡ್ಡಿಂಗಿಗೋಸ್ಕರ ಬಾಲಿಗೆ ಟಿಕೆಟ್ ಬುಕ್ ಮಾಡಿರ್ತಾರೆ. ಎಂಥ ಒಂದು ಡಿಗ್ನಿಟಿಯೋ, ಎಂಥ ಒಂದು ರಿಚ್ ಫ್ಯಾಮಿಲಿ ಅಂತ ಹೇಳಿದ್ರೆ 17 ಕೋಟಿ ಖರ್ಚು ಮಾಡಿ ಉದಯ್ಪುರನಲ್ಲಿರುವಂತಹ ಒಂದು ಪ್ಲೇಸ್ನಲ್ಲಿ ಅವರಿಬ್ರಿಗೂ ಮದುವೆ ಮಾಡಬೇಕು ಅಂತ 17 ಕೋಟಿನ ಇನ್ವೆಸ್ಟ್ಮೆಂಟ್ ಮಾಡಿ ಮದುವೆ ಮಾಡಲಿಕ್ಕೆ ತಯಾರು ಮಾಡ್ಕೊತಿರ್ತಾರೆ ಫ್ಯಾಮಿಲಿಯವರು. ಇನ್ನೇನು ನವೆಂಬರ್ನಲ್ಲಿ ಮದುವೆ ಫಿಕ್ಸ್ ಮಾಡಿರ್ತಾರೆ. ಇನ್ನೇನು ನವೆಂಬರ್ ಹತ್ರ ಬರ್ತಾ ಇದೆ, ಪ್ರೀ ವೆಡ್ಡಿಂಗ್ ಶೂಟ್ಗೋಸ್ಕರ ಬಾಲಿಗೆ ಟಿಕೆಟ್ ಆಲ್ರೆಡಿ ಬುಕ್ ಮಾಡಿರ್ತಾರೆ. ಆದರೆ ಇಲ್ಲಿ ನಡೆಯೋದೇ ಬೇರೆ. ಸಿಯಾಗೆ ಬಾಲಿಗೆ ಹೋಗೋದಕ್ಕೆ, ಕೇತನ್ ಜೊತೆ ಬಾಲಿಗೆ ಹೋಗೋದಕ್ಕೆ ಅವಳಿಗೆ ಸ್ವಲ್ಪನೂ ಇಷ್ಟ ಇರೋದಿಲ್ಲ. ಅಲ್ಲೇನು ಮಾಡ್ತಾಳೆ ಅಂತ ಹೇಳಿದ್ರೆ, ಸಡನ್ ಆಗಿ ಏರ್ಪೋರ್ಟಿಗೆ ಎಲ್ಲ ಪ್ಯಾಕಿಂಗ್ ಎಲ್ಲನೂ ನಡೆದಿರುತ್ತೆ.
ಸಡನ್ ಆಗಿ ಏರ್ಪೋರ್ಟಿಗೆ ಹೋಗ್ತಾ ಇರ್ತಾರೆ. ಏರ್ಪೋರ್ಟಿಗೆ ಹೋಗುವಾಗ ಸಡನ್ ಆಗಿ ಕೇತನ್ನ ಪಾಸ್ಪೋರ್ಟ್ ಬಂದು ಮಿಸ್ ಆಗುತ್ತೆ. ಎಷ್ಟು ಹುಡುಕಿದ್ರು ಕೇತನ್ ಪಾಸ್ಪೋರ್ಟ್ ಸಿಗೋದಿಲ್ಲ. ಇದಕ್ಕೂ ಮುಂಚೆ ಬಾಲಿಗೆ ಹೋಗೋದಕ್ಕೆ, ಏರ್ಪೋರ್ಟ್ ಹೋಗೋದಕ್ಕೂ ಮುಂಚೆ ಏನ್ ಪ್ಲಾನ್ ಮಾಡಿರ್ತಾರೆ ಅಂದ್ರೆ, ಹೀಗೆ ಕೇತನ್ ಮತ್ತೆ ಸಿಯಾ ಇಬ್ರು ಮಾತಾಡ್ತಿರುವಾಗ ಕೇತನ್ ಹೇಳ್ತಾನೆ, ಬಾ ನಿಮ್ಗೆ ಒಂದು ಬೆಟ್ಟಕ್ಕೆ ಕರ್ಕೊಂಡು ಹೋಗ್ತೀನಿ, ನನ್ ತುಂಬಾ ಫೇವ್ರೆಟ್ ಪ್ಲೇಸ್ ಅದು, ತುಂಬಾ ಚೆನ್ನಾಗಿದೆ, ನಾವಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು ಸಿಯಾ ಕೂಡ ಏನ್ ಮಾಡ್ತಾಳೆ, ರೆಡಿ ಆಗಿ ತುಂಬಾ ಖುಷಿಯಿಂದಾನೇ ಕೇತನ್ ಜೊತೆ ಬರ್ತಾಳೆ. ಅದೇ ಫಸ್ಟ್ ಟೈಮು ಲೋಹಾಗಢ್ ಪೋರ್ಟ್ಗೆ ಕೇತನ್ ಬಂದು ಸಿಯಾನ ಜೊತೆಗೆ ಕರ್ಕೊಂಡು ಹೋಗ್ತಾನೆ. ಮಾತಾಡ್ತಾ ಇಬ್ರದ್ದು ಹಾಬೀಸ್ ಶೇರ್ ಮಾಡ್ಕೊಳ್ತಾರೆ. ನನಗೆ ಟ್ರಕ್ಕಿಂಗ್ ಇಷ್ಟ ಅಂತ ಅವನು ಒಂದು ಮಾಹಿತಿನ ಹೇಳ್ತಾನೆ. ನನ್ನ ಟ್ರಕ್ಕಿಂಗ್ ಅಂತ ತುಂಬ ಇಷ್ಟ, ನನ್ನ ಹಾಬಿ ಅದು. ಫಸ್ಟ್ ಟೈಮ್ ಲೋಹಾಗಢ್ ಹೋಗಿದ ತಕ್ಷಣ ಅವಳಿಗೊಂದು ಐಡಿಯಾ ಬರುತ್ತೆ, ಓಕೆ ನಾನು ಕೇತನ್ನ ಮದುವೆ ಆಗಕ್ಕೆ ನನಗೆ ಇಷ್ಟ ಇಲ್ಲ, ಸೊ ನನ್ನ ಲೈಫಿಂದ ಕೇತನ್ನ ದೂರ ಕಳಿಸ್ಬೇಕು ಅಂದರೆ ಇವನನ್ನ ಇಲ್ಲೇ ಮುಗಿಸೋದಕ್ಕೆ ಬೇರೆ ಏನಾದರೂ ಪಾಯ್ಸನ್ ಹಾಕಿದ್ರು ಅಥವಾ ಚಾಕುವಿಂದ ಚುಚ್ಚಿದ್ರೆ, ಈ ರೀತಿ ಏನಾದರೂ ಮಾಡಿದ್ರೆ ಸಿಕ್ಕಾಕೊಂಡ್ಬಿಡ್ತೀವಿ. ಆ ಪೋರ್ಟ್ನ ನೋಡಿದ ತಕ್ಷಣ ಅವಳಿಗೆ ಏನು ಐಡಿಯಾ ಬರುತ್ತೆ ಅಂದರೆ, ನಾನು ಇಲ್ಲಿಂದ ಇವನನ್ನ ಮೇಲಿಂದ ತಳ್ಳಿದ್ರೆ ಯಾರಿಗೂ ಯಾವುದೇ ಥರದ ಅನುಮಾನನೂ ಬರೋದಿಲ್ಲ. ಇವನನ್ನ ನಾನು ಇಲ್ಲಿಂದ ತಳ್ಳಿದ್ರೆ ಎಲ್ಲರೂ ಏನು ಅನ್ಕೋತಾರೆ, ಇದು ಒಂದು ಆಕ್ಸಿಡೆಂಟು, ಸ್ಲಿಪ್ ಆಗಿ ಕೆಳಗೆ ಬಿದ್ದಿರ್ಬೋದು ಅಂತ ಒಂದು ಎಲ್ರಿಗೂ ಆ ಥರ ಅನಿಸುತ್ತೆ, ನಾನು ಈಸಿಯಾಗಿ ಬಚಾವ್. ಇದು ನಡೆದಿದ್ದು ಬಂದು ಬಾಲಿಗೆ ಹೋಗೋ ಒಂದು ದಿವಸದ ಮುಂಚೆ, ಅಂದರೆ ನೆಕ್ಸ್ಟ್ ದಿವಸ ಫ್ಲೈಟ್ ಇತ್ತು ಅಂದರೆ ಒಂದು ದಿವಸದ ಮುಂಚೆ ಈ ಲೋಹಾಗಢ್ ಪೋರ್ಟಿಗೆ ಆಲ್ರೆಡಿ ಒಂದ್ಸರಿ ಹೋಗಿರ್ತಾರೆ. ಇದು ಅವಳ ಮೊದಲನೇ ಅಟೆಂಪ್ಟ್. ಇಲ್ಲಿ ಇನ್ನೂ ಒಂದು ಇನ್ಸಿಡೆಂಟ್ ಏನಾಗಿದೆ ಅಂದರೆ, ಈಗ ತಾನೇ ಒಂದು ವಿಷಯ ಹೊರಗಡೆ ಬಂದಿರೋದು. ಬಾಲಿಗೆ ಹೋಗ್ಲಿಕ್ಕೆ ಅಂತ ಹೇಳ್ಬಿಟ್ಟು ಸಾಹಿಲ್ ಏರ್ಪೋರ್ಟಿಗೆ ಹೋಗ್ಲಿಕ್ಕೆ ಕ್ಯಾಬ್ ಒಂದು ಬುಕ್ ಮಾಡಿರ್ತಾನೆ. ನಿಮಗೆ ಕೆಳಗಡೆ ಒಂದು ಫೋಟೋ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಬೋದು. ಇವ್ರ ಹೆಸರು ಬಂದು ವೈಭವ್ ಜಾಧವ್ ಅಂತ, ಕ್ಯಾಬ್ ಡ್ರೈವರು. ಏರ್ಪೋರ್ಟಿಗೆ ಹೋಗೋದಕ್ಕೆ ಇವ್ರನ್ನೆಲ್ಲ ಪಿಕ್ ಮಾಡೋದಕ್ಕೆ ಅಂತ ಇವರು ಹೋಗಿರ್ತಾರೆ ಕ್ಯಾಬ್ ಡ್ರೈವರು. ಅಲ್ಲಿ ಏನು ನಡೀತು ಅಂತ ಹೇಳಿದ್ರೆ, ಅವರು ಆಲ್ರೆಡಿ ಸಿಯಾಗೆ ಬಾಲಿಗೆ ಹೋಗೋದಕ್ಕೆ ಸ್ವಲ್ಪನೂ ಇಷ್ಟನೇ ಇರೋದಿಲ್ಲ. ಅಂಥದ್ರಲ್ಲಿ ಅಲ್ಲೇ ಜಗಳ ಮಾಡ್ತಿರ್ತಾಳೆ ಸಾಹಿಲ್ ಜೊತೆಗೆ, ನಾನು ಬರೋದಿಲ್ಲ, ನನಗೆ ಇಷ್ಟ ಇಲ್ಲ ಅಂತ ಇಬ್ರು ಜಗಳ ಮಾಡ್ತಿರ್ತಾರೆ. ಫೋರ್ಸ್ಫುಲಿ ಸಾಹಿಲ್ ಸಿಯಾನ ಕಾರ್ ಒಳಗಡೆ ಕೂರ್ಸಿದ್ರು ಅಂತ ಹೇಳ್ಬಿಟ್ಟು ಕ್ಯಾಬ್ ಡ್ರೈವರ್ ಹೇಳ್ತಾರೆ. ಆ ಹುಡುಗಿಗೆ ಬರೋದಕ್ಕೆ ಇಷ್ಟ ಇರಲಿಲ್ಲ, ಅವರು ಬಲವಂತವಾಗಿ ಕಾರಲ್ಲಿ ಕೂರಿಸಿದ್ರು. ದಾರಿ ಉದ್ದಕ್ಕೂ ಇಬ್ರು ಜಗಳ ಮಾಡ್ಕೊಂಡು ಮಾತಾಡ್ಕೊಂಡೇ ಬಂದ್ರು. ಪ್ಯಾಸೆಂಜರ್ ಅವ್ರವ್ರ ವಿಷಯ ಅವ್ರದೇನೋ ಪರ್ಸ್ನಲ್ ಇರುತ್ತೆ, ನಮ್ಗೆ ಏನಕ್ಕೆ ಅಂತ ಹೇಳ್ಬಿಟ್ಟು ನಾನೇನು ತಲೆ ಕೆಡಿಸ್ಕೊಳ್ಳಿಲ್ಲ. ಬಟ್ ಆ ಹುಡುಗಿಗೆ ಬಾಲಿಗೆ ಹೋಗೋದಕ್ಕೆ ಸ್ವಲ್ಪನೂ ಇಷ್ಟನೇ ಇರಲಿಲ್ಲ ಅಂತ ಒಂದು ಹೇಳಿಕೆನ ಕೊಡ್ತಾರೆ ಡ್ರೈವರು. ಇದಾದ್ಮೇಲೆ ಅವರಿಬ್ರನ್ನು ಪಿಕ್ ಮಾಡಿ ಆನ್ ದಿ ವೇ ಏರ್ಪೋರ್ಟಿಗೆ ಹೋಗುವಾಗ ಕೇತನ್ನ ಸಿಸ್ಟರ್ ಅವರಿಬ್ರು ಕೂಡ, ಟೋಟಲ್ 4 ಜನ ಬಾಲಿಗೆ ಹೋಗೋದಕ್ಕೆ ಟಿಕೆಟ್ ಬುಕ್ ಆಗಿರುತ್ತೆ. ಹೋಗ್ತಾ ಇರೋವಾಗ ಅವರಿಬ್ರು ಪಿಕ್ ಮಾಡ್ತಾರೆ. ಸಾಹಿಲ್ ಸಿಯಾ ಆಲ್ರೆಡಿ ಕಾರಲ್ಲಿ ಇರ್ತಾರೆ, ಹೋಗ್ತಾ ಇರೋವಾಗ ಅವರಿಬ್ರು ಪಿಕ್ ಮಾಡ್ತಾರೆ. 4 ಜನ ಏರ್ಪೋರ್ಟಿಗೆ ಹೋಗೋವಾಗ ಆನ್ ದಿ ವೇ ಒಂದು ಮಾಲ್ ಹತ್ರ ಊಟ ಮಾಡೋದಕ್ಕೆ ಅಂತ ನಿಲ್ಲಿಸ್ತಾರೆ. ಊಟ ಮಾಡಕ್ ನಿಲ್ಲಿಸಿದಾಗ ಎಲ್ಲರೂ ಊಟ ಮಾಡ್ತಿರ್ತಾರೆ. ಸಿಯಾ ಸಡನ್ ಆಗಿ ಮಾಲ್ ಒಳಗಡೆಯಿಂದ ಆಚೆ ಬರ್ತಾಳೆ. ಆಚೆ ಬಂದು ಸಡನ್ ಆಗಿ ಬ್ಯಾಗಲ್ಲಿ ಒಂದು ಪೌಚ್ ತೆಗೆದು ಅದರಲ್ಲಿ ಏನು ತಗೊಂಡು ಅಂತ ಡ್ರೈವರ್ಗೆ ಐಡಿಯಾ ಇರೋದಿಲ್ಲ. ಅವಾಗ ಏನೋ ತೆಗೆದು ಆ ಬ್ಯಾಗಿಂದ ತೆಗೆದು ತನ್ನ ಬ್ಯಾಗಿಗೆ, ಬೇರೆ ಬ್ಯಾಗಿಂದ ಒಂದು ವಸ್ತುನ ತೆಗೆದು ಅವಳ ಬ್ಯಾಗಿಗೆ ಶಿಫ್ಟ್ ಮಾಡಿಬಿಟ್ಟು ಅಲ್ಲಿಂದ ಮತ್ತೆ ಅವಳು ವಾಪಸ್ ಒಳಗಡೆ ಹೋಗ್ತಾಳೆ. ಮತ್ತೆ ಎಲ್ರಿಗೂ ಊಟ ಆಗುತ್ತೆ, ಮತ್ತೆ ಕಾರಲ್ಲಿ ಕೂತ್ಕೋತಾರೆ ಏರ್ಪೋರ್ಟಿಗೆ ಹೊರಡೋದಕ್ಕೋಸ್ಕರ. ಏರ್ಪೋರ್ಟ್ ರೀಚ್ ಆಗ್ತಾರೆ. ಏರ್ಪೋರ್ಟ್ ರೀಚ್ ಆಗಿದ ತಕ್ಷಣ ಏನಾಗುತ್ತೆ, ಕೇತನ್ನ ಪಾಸ್ಪೋರ್ಟ್ ಮಿಸ್ ಆಗಿರುತ್ತೆ. ಹುಡುಕ್ತಾರೆ, ಫುಲ್ಲು ಬ್ಯಾಗ್ದೆಲ್ಲ ಹುಡುಕ್ತಾರೆ, ಎಲ್ಲಿ ಏನಾಯಿತು ಅಂತ ಹೇಳ್ಬಿಟ್ಟು. ಪಾಸ್ಪೋರ್ಟ್ ಎಷ್ಟೇ ಹುಡುಕಿದ್ರು ಎಲ್ಲೂ ಸಿಗೋದಿಲ್ಲ. ಯಾಕೆ ಅಂದರೆ ಆಲ್ರೆಡಿ ಸಿಯಾ ಆ ಪಾಸ್ಪೋರ್ಟ್ನ ತೆಗೆದು ಅವಳ ಬ್ಯಾಗ್ನಲ್ಲಿ ಬಚ್ಚಿಟ್ಕೊಂಡು ಕದ್ದು ಬಿಟ್ಟಿದ್ದಾರೆ ಆಲ್ರೆಡಿ. ಈ ಡ್ರೈವರ್ ಹೇಳಿದ ಪ್ರಕಾರ ಅವ್ರಿಗೆ ಗೊತ್ತಿಲ್ಲ ಅವ್ರಿಗೆ ಬ್ಯಾಗಿಂದ ಏನು ತೆಗೆದು ಅವ್ರ ಬ್ಯಾಗ್ನಲ್ಲಿ ಹಾಕೊಂಡು ಅಂತ ಹೇಳ್ಬಿಟ್ಟು. ಇದೆಲ್ಲ ಆದಮೇಲೆ ಮತ್ತೆ ಡ್ರೈವರ್ ಹತ್ರ ಹೋಗಿ ಜಗಳ ಮಾಡ್ತಾರೆ.
ಪಾಸ್ಪೋರ್ಟು ಎಲ್ಲೋಯ್ತು, ನೀನೇ ಕತ್ತಿರೋದು ಪಾಸ್ಪೋರ್ಟ್ ಎಲ್ಲೋಗಿದೆ ಅಂತ ಹೇಳ್ಬಿಟ್ಟು ಅವರ ಡ್ರೈವರ್ ಹತ್ರ ಜಗಳ ಮಾಡ್ತಾರೆ. ಡ್ರೈವರ್ ಹೇಳ್ತಾರೆ, ನಾನು ಯಾಕೆ ಪಾಸ್ಪೋರ್ಟ್ ತೊಗೋಬೇಕು, ಅದರಿಂದ ನನಗೇನು ಯೂಸ್ ಆಗುತ್ತೆ, ನಾನು ಪಾಸ್ಪೋರ್ಟ್ ತೊಗೊಂಡಿಲ್ಲ ಅಂತ ಹೇಳ್ಬಿಟ್ಟು ಇಡೀ ಕಾರೆಲ್ಲ ಹುಡುಕ್ತಾರೆ. ಮೇಬಿ ಕೆಳಗೆ ಕೂತಿರ್ಬೋದು, ಆ ಕಡೆ ಈ ಕಡೆ ನೋಡೋಣ ಅಂತ ಹೇಳ್ಬಿಟ್ಟು ಇಡೀ ಕಾರೆಲ್ಲ ಹುಡುಕ್ತಾರೆ. ಅಲ್ಲಿ ಯಾವುದೇ ಥರದ ಒಂದು ಪಾಸ್ಪೋರ್ಟ್ ಸಿಗೋದಿಲ್ಲ. ಅಲ್ಲಿಂದ ಡ್ರೈವರು ಹೊರಟು ಬಿಡ್ತಾರೆ. ಅಲ್ಲಿಗೆ ಬಾಲಿ ಟ್ರಿಪ್ಪು ಕ್ಯಾನ್ಸಲ್ ಆಗುತ್ತೆ. ಆ ಕಡೆ ಒಂದು ದಿವಸದ ಹಿಂದೆನೇ ಹೋಗಿ ಆಲ್ರೆಡಿ ಅಲ್ಲಿ ಕೇತನ್ನ ಈ ರೀತಿ ಸಾಯಿಸ್ಬೋದು, ಈ ರೀತಿ ಮುಗಿಸ್ಬೋದು, ಕೇತನ್ ಕಥೆನ ಅವಳ ಲೈಫಿಂದ ತೆಗಿಬೋದು ಅನ್ನೋ ಒಂದು ಪ್ಲ್ಯಾನ್ನ ಆಲ್ರೆಡಿ ಅವಳು ಮಾಡ್ಕೊಂಡು ಬಂದಿರ್ತಾಳೆ. ಆ ಪೋರ್ಟ್ನ ನೋಡಿದ ತಕ್ಷಣ ಅವಳಿಗೊಂದು ಐಡಿಯಾ ಬಂದಿರುತ್ತೆ. ಇದಾದ್ಮೇಲೆ ಸಿಯಾ ಮತ್ತು ಚೇತನ್ ಇಬ್ರು ಕೂತ್ಕೊಂಡು ಒಂದು ಪ್ಲ್ಯಾನ್ ಮಾಡ್ತಾರೆ. ಈ ರೀತಿ ಮೇಲಿಂದ ಅವನನ್ನು ತಳ್ಳಿದ್ರೆ ಆಕ್ಸಿಡೆಂಟ್ ಅಂತ ಪ್ರೂವ್ ಆಗುತ್ತೆ, ಯಾವುದೇ ಥರದ ಅನುಮಾನನೂ ಬರೋದಿಲ್ಲ. ಸೊ ಅವನು ನಮ್ಮ ಲೈಫಿಂದ ಹೋದ್ಮೇಲೆ ಈ ಮದುವೆ ನಿಂತೋಗಿದೆ ಅನ್ನೋ ಕಾರಣಕ್ಕೆ ನನ್ನ ನಿನ್ನ ಜೊತೆ ಕೊಟ್ಟು ಮದುವೆ ಮಾಡ್ತಾರೆ, ಇದು ನನ್ನ ಪ್ಲ್ಯಾನು ಅಂತ ಇಬ್ರು ಈ ಪ್ಲ್ಯಾನ್ ಬಗ್ಗೆ ಡಿಸ್ಕಷನ್ ಮಾಡ್ತಾರೆ. ಅವನು ಸಹ ಇದಕ್ಕೆ ಒಪ್ಕೋತಾನೆ, ಆಯಿತು ಇದನ್ನೇ ಮಾಡೋಣ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ದಿವಸ ಅಂದರೆ ಆಲ್ರೆಡಿ ಪೋರ್ಟ್ನ ನೋಡ್ಕೊಂಡು ಬಂದಿರ್ತಾರೆ, ಇನ್ನೊಂದು ಸರಿ ಹೋಗಬೇಕು. ಮತ್ತೆ ಏನು ಮಾಡ್ತಾರೆ ಇವರು, ಕೇತನ್ಗೆ ಫೋನ್ ಮಾಡಿ, ನಾನು ಮತ್ತೆ ಆ ಪೋರ್ಟಿಗೆ ಹೋಗಬೇಕು, ಲೋಹಗಢ ಪೋರ್ಟಿಗೆ ನನಗೆ ಕರ್ಕೊಂಡು ಹೋಗು. ಮೊದಲೇ ಆ ಪೋರ್ಟಿಗೆ ಹೋಗಿ ಲೊಕೇಶನ್ ನೋಡಿಕೊಂಡು ಎಲ್ಲ ಬಂದಿರ್ತಾಳೆ, ಮತ್ತೆ ಹಠ ಮಾಡ್ತಿರ್ತಾಳೆ. ಆವಾಗ ಕೇತನ್ ಮನೆಯವ್ರು ಹೇಳ್ತಾರೆ, ನೀವು ನೆಕ್ಸ್ಟ್ ಡೇ ಬಾಲಿಗೆ ಹೋಗೋದಿದೆ, ನೀವು ಇವಾಗ ಪೋರ್ಟಿಗೆ ಹೋದರೆ ನೀವು ತುಂಬ ಟಯರ್ಡ್ ಆಗ್ತೀರಾ, ಫೋಟೋಶೂಟಲ್ಲೆಲ್ಲ ಪ್ರಾಬ್ಲಮ್ ಆಗುತ್ತೆ, ನೀವು ಇವಾಗ ಹೋಗೋದು ಬೇಡ, ಇವಾಗ ಯಾಕೆ ಹೋಗ್ತೀರಾ ಅಂತ ಹೇಳ್ಬಿಟ್ಟು ಕೇತನ್ ತಾಯಿ ಹೇಳ್ತಾರೆ. ಅಲ್ಲಿಗೆ ಅವಳಿಗೆ ತುಂಬ ಡಿಸಪಾಯಿಂಟ್ ಆಗುತ್ತೆ. ಯಾಕೆ ಅಂದರೆ 19th ಜೂನ್ ಅವಳ ಬರ್ಡೇ ಇರೋದ್ರಿಂದ ಅವಳೇ ಪ್ಲ್ಯಾನ್ ಮಾಡಿರ್ತಾಳೆ, 19 ಜೂನ್ ಮೊದಲೇ ನಾವು ಕೇತನ್ನ ಹೇಗಾದರೂ ಮಾಡಿ ನಮ್ಮ ಲೈಫಿಂದ ಮುಗಿಸ್ಬೇಕು, ಅಷ್ಟೊತ್ತಿಗಾಗಲೇ ಅವನ್ನ ಮರ್ಡರ್ ಮಾಡಿಬಿಡ್ಬೇಕು ಅನ್ನೋ ಒಂದು ಪ್ಲ್ಯಾನಲ್ಲಿ ಮೈಂಡ್ಸೆಟ್ಟಲ್ಲಿ ಆಲ್ರೆಡಿ ಫಿಕ್ಸ್ ಆಗಿರ್ತಾಳೆ. ಇದಾದ್ಮೇಲೂ ಅವಳು ಬಾಲಿ ಟ್ರಿಪ್ ಕ್ಯಾನ್ಸಲ್ ಆಗುತ್ತೆ. ಮತ್ತೆ ಏನು ಮಾಡ್ತಾಳೆ, ಮತ್ತೆ ಬಾಲಿ ಟ್ರಿಪ್ ಹೇಗಿದ್ರು ಕ್ಯಾನ್ಸಲ್ ಆಗಿದೆ, ಈಗ ಮೊದಲನೇ ಅಟೆಂಪ್ಟ್ ಅಲ್ಲೇ ಮಾಡ್ತಾಳೆ. ಹೋಗಿರ್ತಾರೆ, ಪೋರ್ಟ್ ನೋಡೋಕ್ಕೆ ಹೋದಾಗಲೇ ಫಸ್ಟ್ ಟೈಮೇನೆ ಅಲ್ಲಿಂದ ಕೇತನ್ನ ತಳ್ಳಿಬಿಡ್ತಾಳೆ ಜೋರಾಗಿ. ತಳ್ಳಿದ ತಕ್ಷಣ ಅವನ ದೃಷ್ಟ ಹೇಗಿತ್ತು ಅಂತ ಹೇಳಿದ್ರೆ, ಸದ್ಯಕ್ಕೆ ಅಲ್ಲೇ ಪಕ್ಕದಲ್ಲಿ ಒಂದು ಮರ ಇದ್ದಿದ್ರಿಂದ ಅವನು ಅದನ್ನ ಹಿಡ್ಕೊಂಡು, ಅವ್ನಿಗೆ ಆಲ್ರೆಡಿ ಟ್ರಕ್ಕಿಂಗ್ ಅಂದ್ರೆ ತುಂಬಾ ಇಷ್ಟ, ಅವ್ನಿಗೆ ಐಡಿಯಾನೂ ಇರುತ್ತೆ ಎಲ್ಲಿ ಯಾವ ರೀತಿ ಹೇಗೆ ಅಂತ ಹೇಳ್ಬಿಟ್ಟು. ತಳ್ಳಿದ ತಕ್ಷಣ ಅವನಿಗೆ ಏನನ್ಸುತ್ತೆ, ಮರ ಹಿಡ್ಕೊಂಡು ಅವನು ಮತ್ತೆ ಮೇಲೆ ಬರ್ತಾನೆ. ಗಾಬರಿಯಿಂದ ಕೇಳ್ತಾನೆ, ಸಿಯಾ ಯಾಕೆ ನನ್ನ ತಳ್ಳಿದೆ, ಏನಾಯ್ತು, ಏನಾಗಿದೆ ಅಂತ ಕೇಳ್ತಾನೆ ಗಾಬರಿಯಿಂದ. ಅವಳು ಯಾವ ಲೆವೆಲಿಗೆ ನಾಟಕ ಮಾಡ್ತಾಳೆ ಅಂತ ಹೇಳಿದ್ರೆ, ಅದು ಹೆಂಗೆ ಅವಳಿಗೆ ಸಡನ್ನಾಗಿ ಅಷ್ಟು ಮೈಂಡು ಫಾಸ್ಟಾಗಿ ಓಡುತ್ತೋ, ಇಲ್ಲ ಈ ಥರ ಒಂದು ಸಿಚುವೇಶನ್ನ ಕ್ರಿಯೇಟ್ ಮಾಡಿ ಈ ರೀತಿ ಹೇಳ್ಬೋದು ಅಂತ ಹೇಳ್ತಾಳೆ. ಇಲ್ಲ, ನಿನ್ನ ಕಾಲ ಹತ್ರ ಒಂದು ಹಾವಿತ್ತು, ಅದು ನಿಮ್ಗೆ ಎಲ್ಲಿ ಕಚ್ಚಿಬಿಡುತ್ತೋ ಅಂತ ಹೇಳ್ಬಿಟ್ಟು ನಾನು ನಿನ್ನ ಜೋರಾಗಿ ಪುಷ್ ಮಾಡಿಬಿಟ್ಟೆ ಅಂತ ಅಳಕ್ಕೆ ಶುರು ಮಾಡಿಬಿಡ್ತಾಳೆ. ಕೇತನ್ ಹೇಗೆ ಯೋಚನೆ ಮಾಡೋಕ್ಕೆ ಸಾಧ್ಯ, ಆಲ್ರೆಡಿ ಮದುವೆ ಫಿಕ್ಸ್ ಆಗಿದೆ, ಇನ್ನೇನು ಸ್ವಲ್ಪ ತಿಂಗಳಲ್ಲೇ ಅವರಿಬ್ಬರು ಮದುವೆ ನಡೆಯುತ್ತೆ, ಮತ್ತು ಬಾಲಿಗೆ ಹೋಗ್ಲಿಕ್ಕೆ ಅಂತ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಲಿಕ್ಕೆ ಅಂತ ಅಲ್ಲಿಗೆ ಹೋಗೋಕ್ಕೆ ಪ್ಲ್ಯಾನ್ ಮಾಡ್ತಿದ್ದಾರೆ. ಇಷ್ಟೆಲ್ಲ ನಡೆಯುವಾಗ ಅವಳು ಅವನನ್ನು ಕೊಲೆ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾಳೆ, ಅವನು ಮುಗಿಸೋಕೆ ಟ್ರೈ ಮಾಡ್ತಿದ್ದಾಳೆ ಅಂತ ಅವನಿಗೆ ಸ್ವಲ್ಪನೂ ಐಡಿಯಾನೇ ಇರೋದಿಲ್ಲ. ಅವಳು ಹೇಳಿದಂಥ ಒಂದು ಮಾತನ್ನು ಕೇಳಿ ಅವನು ಅನ್ಕೋತಾನೆ, ನಾನು ಎಷ್ಟು ಪುಣ್ಯ ಮಾಡಿರ್ಬೋದು, ನನಗೆ ನೀನು ನನ್ನ ಜೀವ ಉಳಿಸಿದ್ಯಾ ಇವತ್ತು ಅಂತ ಹೇಳ್ಬಿಟ್ಟು ಅವನಿಗೆ ತುಂಬ ಖುಷಿನೂ ಆಗುತ್ತೆ. ಅದೇ ಖುಷಿಯಿಂದ ಅವನ ಮನೆಗೆ ಬಂದು ಸಹ ಅವ್ರ ತಂದೆ ತಾಯಿ ಹತ್ರ ಹೇಳ್ಕೊತಾನೆ, ಅಮ್ಮ ನಿನ್ನ ಸೊಸೆ ಆಗೋಳು ಇವತ್ತು ನನ್ನ ಪ್ರಾಣ ಉಳಿಸಿದ್ದಾಳೆ ಅಂತ ತುಂಬ ಖುಷಿಯಿಂದ ಹೇಳ್ಕೊತಾಳೆ. ಅಲ್ಲಿಗೆ ಅವಳಿಗೆ ಡಿಸಪಾಯಿಂಟ್ ಆಗುತ್ತೆ. ಆದರೆ ನನಗೆ ನನ್ನ ಬರ್ಡೇ ಮುಂಚೆನೇ ಇವನ್ನ ಮುಗಿಸೋಣ ಅಂದ್ಕೊಂಡ್ರೆ ಇದು ಆಗಲೇ ಇಲ್ಲ. ನಾನು ಆವಾಗ ಯೋಚನೆ ಮಾಡ್ತಾಳೆ, ಇದು ನನ್ನ ಒಬ್ಬಳಿಂದನೇ ತಳ್ಳೋದಕ್ಕೆ ಸಾಧ್ಯ ಇಲ್ಲ, ನನಗೆ ಯಾರಾದರೂ ಹೆಲ್ಪ್ ಮಾಡಬೇಕಾಗುತ್ತೆ ಅಂತ. ಆವಾಗ ಅವಳು ಹೆಲ್ಪ್ ತೊಗೊಂಡಿದ್ದೆ ಚೇತನ್ದು. ಅವನಿಗೆ ಕಾಲ್ ಮಾಡಿ ಈ ಥರ ಎಲ್ಲ ಪ್ಲ್ಯಾನ್ನ ಅವನ ಹತ್ರ ಅವಳ ಏನು ಪ್ಲ್ಯಾನ್ ಮಾಡಿದ್ನೋ ಎಲ್ಲನೂ ಅವನ ಹತ್ರ ಡಿಸ್ಕಷನ್ ಮಾಡ್ತಾಳೆ. ಅವನು ಸಹ ಒಪ್ಕೊಂಡು ನೆಕ್ಸ್ಟ್ ಸಾರಿ ಮತ್ತೆ ಆಲ್ರೆಡಿ ಅವರು ಬೇಡ ಅಂತ ಸ್ಟಾಪ್ ಮಾಡಿರ್ತಾರೆ, ಹೋಗೋದು ಬೇಡ, ಇವಾಗ ಯಾಕೆ ಹೋಗ್ತೀರಾ ಅಂತ ಕೇತನ್ ಮನೆಯವರು.
ಮತ್ತೆ ಹಠ ಮಾಡ್ತಾಳೆ, ಮತ್ತೆ ಜಿದ್ದಿಗೆ ಬೀಳ್ತಾಳೆ. ಕೇತನ್ಗೆ ಫೋನ್ ಮಾಡಿ ಮತ್ತೆ ನನ್ನ ಕೋರ್ಟಿಗೆ ಹೋಗಬೇಕು, ಹೇಗಿದ್ರು ಬಾಲಿ ಟ್ರಿಪ್ ಕ್ಯಾನ್ಸಲ್ ಆಗೋಯ್ತು, ನಾವು ಯಾಕೆ ಲೋಹಗಢ್ ಪೋರ್ಟ್ನಲ್ಲೇ ನಾವು ಪ್ರೀ ವೆಡ್ಡಿಂಗ್ ಶೂಟ್ನ ಮಾಡಬಾರ್ದು ಅಂತ. ಅವ್ನಿಗನ್ಸುತ್ತೆ, ತುಂಬ ಖುಷಿ ಆಗುತ್ತೆ ಅವನಿಗೆ. ಆಲ್ರೆಡಿ ಅವನಿಗೆ ಟ್ರಕ್ಕಿಂಗ್ ಅಂತ ತುಂಬ ಇಷ್ಟ ಇರೋದ್ರಿಂದ ಅವ್ನಿಗನ್ಸುತ್ತೆ ಒಳ್ಳೆ ಐಡಿಯಾನೇ ಅಲ್ವಾ, ಮಾಡ್ಬೋದು, ಯಾಕೆ ಮಾಡಬಾರ್ದು, ಅಲ್ಲೇ ಮಾಡೋಣ ಅಂತ ಅವನಿಗೂ ಅನಿಸುತ್ತೆ. ಅವಾಗ ಅವಳಿಗೆ ಖುಷಿ ಆಗುತ್ತೆ. ಅವಾಗ ಅವಳು ಹೇಳ್ತಾಳೆ, ಸರಿ ಆಗಿದ್ರೆ ನಾವಿಬ್ರು ಹೋಗಿ ಎಲ್ಲಿ ಶೂಟ್ ಮಾಡ್ಬೋದು ಅಂತ ಲೊಕೇಶನ್ನ ನಾವು ಚೆಕ್ ಮಾಡೋಣ, ನಾವು ಇವಾಗಲೇ ಹೊರಡಬೇಕು, ಬಾ ನಾವು ಹೋಗೋಣ ಅಂತ. ಸರಿ ಆಯಿತು ಅಂತ ಹೇಳಿ ಕೇತನ್ನು ಅವರ ತಾಯಿ ಹತ್ರ ಹೋಗ್ಬಿಟ್ಟು ಡಿಸ್ಕಸ್ ಮಾಡ್ತಾನೆ. ಈ ರೀತಿ ಸಿಯಾ ಹೇಳ್ತಿದ್ದಾಳೆ, ನಾವಿಬ್ರು ಲೊಕೇಶನ್ ನೋಡೋದಕ್ಕೆ ಹೋಗ್ತೀವಿ ಅಂತ. ಈ ಕಡೆ ಆ ತಾಯಿಗೆ ಏನು ಅನಿಸಿರುತ್ತೋ ಏನೋ ಗೊತ್ತಿರೋದಿಲ್ಲ, ಮೇ ಬಿ 6th ಸೆನ್ಸ್ ಏನೋ ಇರ್ಬೋದು. ಆ ತಾಯಿ ಹೇಳ್ತಾರೆ, ಇಲ್ಲ ಇವಾಗ ಹೋಗೋದು ಬೇಡ, ಯಾಕಂದರೆ ಆಲ್ರೆಡಿ ಸಿಯಾದು ಬರ್ಡೇ 19th ಇರೋದ್ರಿಂದ ಅವರು ಏನು ಪ್ಲ್ಯಾನ್ ಮಾಡಿರ್ತಾರೆ ಅಂದರೆ, ನನ್ನ ಸೊಸೆ ಆಗೋಳು, ನಮ್ಮನೆ ಸೊಸೆ ಆಗೋರು ಮದುವೆಗೆ ಮುಂಚೆ ಒಂದು ಬರ್ಡೇ ಬರ್ತಿದೆ, ನಾವು ಯಾಕೆ ಸೆಲೆಬ್ರೇಷನ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಮಹಾಬಲೇಶ್ವರ್ನಲ್ಲಿರುವಂಥ ಒಂದು ರೆಸಾರ್ಟ್ನಲ್ಲಿ ಪಾರ್ಟಿ ಬುಕ್ ಮಾಡಿರ್ತಾರೆ. ಎಲ್ಲರೂ ಅಲ್ಲಿಗೆ ಹೋಗೋದಿರುತ್ತೆ. ಅಷ್ಟೊತ್ತಿಗಾಗಲೇ ಸಿಯಾ ನಾನು ಪೋರ್ಟಿಗೆ ಹೋಗ್ಬೇಕು ಅಂತ ಹಠ ಮಾಡ್ತಿರ್ತಾಳೆ. ಅವ್ರ ತಾಯಿ ಹೇಳ್ತಾರೆ, ಇಲ್ಲ ನಾವು ಅಲ್ಲಿ ಬೇರೆ ಹೋಗ್ಬೇಕಲ್ವಾ, ನೀವು ಅಲ್ಲಿ ಹೋಗಬೇಡಿ, ಟಯರ್ಡ್ ಆಗುತ್ತೆ, ಹೋಗೋದು ಬೇಡ ಅಂತ ಹೇಳ್ತಾರೆ. ಅವಳಿಗೆ ಅವಾಗಲೂ ಡಿಸಪಾಯಿಂಟ್ ಆಗುತ್ತೆ. ಕೊನೆಗೆ ಏನು ಮಾಡ್ತಾಳೆ, 18th 17th ನೈಟು ಕಾಲ್ ಮಾಡ್ತಾಳೆ, ಮತ್ತೆ ವಿಡಿಯೋ ಕಾಲ್ ಮಾಡ್ತಾಳೆ ಕೇತನ್ ತಾಯಿಗೆ. ಕಾಲ್ ಮಾಡಿ ಹೇಳ್ತಾಳೆ, ನಾನು ಆಂಟಿ, ನಾನು ಮತ್ತು ಕೇತನ್ನು ಪೋರ್ಟಿಗೆ ಹೋಗ್ತೀವಿ, ಬೇಡ ಅಂತ ಹೇಳ್ಬೇಡಿ, ನಮಗೆ ಹೇಗಾದರೂ ಮಾಡಿ ಕಳಿಸ್ಕೊಡಿ, ಯಾಕೆ ಅಂದರೆ ನನ್ನ ಫ್ರೆಂಡ್ಸ್ ಎಲ್ಲ ನನ್ನ ಬರ್ಡೇ ಇರೋದ್ರಿಂದ ಅವರು ಸಹ ಒಂದು ಪಾರ್ಟಿನ ಇಟ್ಕೊಂಡಿದ್ದಾರೆ, ನಾನು ನನ್ನ ಫ್ರೆಂಡ್ಸ್ ಜೊತೆ ಸೆಲೆಬ್ರೇಟ್ ಮಾಡಬೇಕು, ಹಾಗೆ ಕೇತನನ್ನು ಕಳಿಸ್ಕೊಡಿ, ನಾನು ಅವರಿಗೆ ಇವ್ರನ್ನ ಇಂಟ್ರಡ್ಯೂಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆ ವಿಡಿಯೋ ಕಾಲ್ನಲ್ಲಿ ಅಷ್ಟೆಲ್ಲ ಮಾತಾಡಿದಾಗ ಕೇತನ್ ತಾಯಿಗೆ ಏನು ಹೇಳಬೇಕು ಅಂತ ಗೊತ್ತಾಗೋದಿಲ್ಲ. ಇಷ್ಟ ಇಲ್ಲದೆ ಇದ್ರೂ ಸಹ ಇದು ಒಂದು ಪಾಯಿಂಟ್ ಹೇಳ್ತಾಳೆ, ಯಾಕಂದರೆ ಆಲ್ರೆಡಿ ನನ್ನ ಬರ್ಡೇ ದಿವಸ ನನ್ನ ಫ್ರೆಂಡ್ ಜೊತೆ ಇರೋಕ್ಕಾಗೋದಿಲ್ಲ, ಎಲ್ಲರೂ ಆಲ್ರೆಡಿ ನೀವೇ ಮಹಾಬಲೇಶ್ವರ್ನಲ್ಲಿ ಪಾರ್ಟಿ ಬುಕ್ ಮಾಡಿದ್ದೀರ, ನಾವೆಲ್ಲರೂ ಅಲ್ಲಿರ್ತೀವಿ, ಅದಕ್ಕೆ ಮುಂಚೆ ನನ್ನ ಫ್ರೆಂಡ್ ಜೊತೆ ನಾವು ಸ್ವಲ್ಪ ಎಂಜಾಯ್ ಮಾಡ್ಕೊಂಡ್ಬರ್ತೀವಿ, ನಾನು ಕೇತನ್ ಹೋಗ್ತೀವಿ, ಕಳಿಸ್ಕೊಡಿ ಅಂತ ಕನ್ವಿನ್ಸ್ ಮಾಡ್ತಾಳೆ. ಇಷ್ಟೆಲ್ಲ ಕನ್ವಿನ್ಸ್ ಮಾಡಿದ್ಮೇಲೆ ಕೇತನ್ ತಾಯಿಗೂ ಅನಿಸುತ್ತೆ, ಸರಿ ಹೇಗಿದ್ರು ನನ್ನ ಸೊಸೆ ಆಗೋಳು, ನಾವೆಲ್ಲರೂ ಅವತ್ತು ಬರ್ಡೇ ದಿವಸ ಅಲ್ಲಿರ್ತೀವಿ, ಮದುವೆ ಆಗೋ ಹುಡುಗನ ಜೊತೆ ಪಾರ್ಟಿ ಮಾಡಬೇಕು ಅಂತ ಹೇಳಿದ್ರೆ ನಾವು ಯಾಕೆ ರಿಸ್ಟ್ರಿಕ್ಟ್ ಮಾಡಬೇಕು, ಏನೋ ಎಂಜಾಯ್ ಮಾಡಲಿದ್ರು ಮಕ್ಕಳು ಅಂತ ಹೇಳ್ಬಿಟ್ಟು, ಸರಿ ಆಯಿತು ಹೋಗಿ ಬನ್ನಿ ಹುಷಾರಾಗಿ ಅಂತ ಹೇಳ್ತಾರೆ. ಅವಳಿಗೂ ತುಂಬ ಖುಷಿ ಆಗುತ್ತೆ. ನೆಕ್ಸ್ಟ್ ದಿವಸ 18th ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಅಂದರೆ 8 ಗಂಟೆಗೆ ಸಿಯಾ ಏನು ಮಾಡ್ತಾಳೆ, ಸಿಯಾ ಅವಳ ಕಾರಿನಲ್ಲಿ ಅವಳ ಮನೆಯಿಂದ ಹೊರಡ್ತಾಳೆ 8 ಗಂಟೆಗೆ. ಸರಿ ಸುಮಾರು ಒಂದು 8 ಗಂಟೆಗೆ ಅವ್ರ ಮನೆಯಿಂದ ಹೊರಡ್ತಾಳೆ ಕೇತನ್ ಬುಕ್ ಮಾಡಲಿಕ್ಕೆ. 8:30 ಅಷ್ಟೊತ್ತಿಗೆ ಕೇತನ್ ಮನೆ ಹತ್ರ ಇರ್ತಾಳೆ. ಕೇತನ್ನು ಮತ್ತು ಸಿಯಾ ಇಬ್ಬರೂ 8:30ಗೆ ಅಲ್ಲಿಂದ ಕೇತನ್ ಮನೆಯಿಂದ ಒಂದು 52 ಕಿಲೋಮೀಟರ್ ಅಷ್ಟು ದೂರ ಇದೆ ಲೋಹಗಢ್ ಪೋರ್ಟು. ಇಬ್ಬರು ಸಹ ಒಂದೇ ಕಾರಿನಲ್ಲಿ ಹೊರಡ್ತಾರೆ ಲೋಹಗಢ್ ಪೋರ್ಟಿಗೆ ಹೋಗ್ತಾರೆ. ಒಂದು 1/2 ಕಿಲೋಮೀಟರ್ ಮುಂಚೆನೇ ಪಾರ್ಕಿಂಗ್, ಅಂದರೆ ಕಾರು, 2 ವೀಲರು, ಯಾವುದೇ ಒಂದು ವೆಹಿಕಲ್ ಕೂಡ ಆ ಪಾರ್ಕಿಂಗ್ನಲ್ಲಿ ಪಾರ್ಕ್ ಮಾಡೋದಕ್ಕೆ ಒಂದು ಫೆಸಿಲಿಟಿ ಮಾಡಿಬಿಟ್ಟಿರ್ತಾರೆ. ಇಬ್ಬರು ಅಲ್ಲಿ ರೀಚ್ ಆಗಿರ್ತಾರೆ 9 o'clock, 9 ಗಂಟೆ ಅಷ್ಟೊತ್ತಿಗೆ ರೀಚ್ ಆಗ್ತಾರೆ. ಅಲ್ಲೇ ಕಾರ್ನ ಪಾರ್ಕ್ ಮಾಡಿ ಅಲ್ಲಿಂದ ವಾಕ್ ಮಾಡ್ಕೊಂಡು ಬರ್ತಾರೆ. ಬರ್ತಾ ಅಲ್ಲಿ ಒಂದು ಬೂತ್ ಇರುತ್ತೆ. ಆ ಬೆಟ್ಟದ ಕೆಳಗಡೆ ಮೇಲೆ ಹೋಗೋದಕ್ಕೋಸ್ಕರ ಬೆಟ್ಟದ ಮೇಲೆ ಹೋಗೋದಕ್ಕೆ ಅವರು ಅಲ್ಲಿ ಟಿಕೆಟ್ ತೊಗೊಳ್ಬೇಕು. ಎಂಟ್ರಿ ಫೀಸು 25 rupees ಕೊಟ್ಬಿಟ್ಟು ಇಬ್ಬರದು ಸೇರಿಸ್ಬಿಟ್ಟು ಸಿಯಾ ಫೋನ್ಪೇ ಮಾಡ್ತಾರೆ. ಇಬ್ಬರದು ಟಿಕೆಟ್ ತೊಗೊಳ್ತಾರೆ. ಈ ಕಡೆ ಇವರಿಬ್ರು ಕಾರಲ್ಲಿ ಹೊರಡ್ತಿದ್ರೆ ಆ ಕಡೆ ಚೇತನ್ನು ಅವನ ಜುಪಿಟರ್ ಗಾಡಿನಲ್ಲಿ 2 ವೀಲರ್ನಲ್ಲಿ ಅವರು ಇಬ್ಬರನ್ನ ಫಾಲೋ ಮಾಡಿಕೊಂಡು, ಆಲ್ರೆಡಿ ಇವರಿಬ್ರು ಡಿಸ್ಕಷನ್ ಆಗಿರುತ್ತಲ್ಲ, ಎಲ್ಲಿ ಯಾವ ಟೈಮಿಗೆ ಹೇಗೆ ಸಿಗಬೇಕು, ಎಷ್ಟೊತ್ತಿಗೆ ಹೊರಡ್ತಾ ಇದ್ದೀವಿ ಅಂತ ಆಲ್ರೆಡಿ ಡಿಸ್ಕಸ್ ಮಾಡಿರ್ತಾರೆ. ಈ ಕಡೆ ಅವರಿಬ್ರು ಮುಂದೆ ಹೋಗ್ತಿದ್ರೆ ಹಿಂದೆಗಡೆ ಜುಪಿಟರ್ ಗಾಡಿನಲ್ಲಿ ಚೇತನ್ ಫಾಲೋ ಮಾಡ್ತಿರ್ತಾನೆ. ತುಂಬ ಗ್ಯಾಪ್ ಏನಿರೋದಿಲ್ಲ, ಒಂದು
15-20 ಮಿನಿಟ್ಸ್ ಅಲ್ಲಿ ಅಷ್ಟು ಗ್ಯಾಪಲ್ಲಿ ಇವನು ಅಲ್ಲಿ ರೀಚ್ ಆಗ್ತಾನೆ, ಅವರು ಮೇಲೆ ಹೋಗ್ತಿರ್ತಾರೆ. ಇವರು ಟಿಕೆಟ್ ತಗೊಂಡು ಮೇಲೆ ಹೋಗ್ತಿರ್ತಾರೆ ಬೆಟ್ಟದ ಮೇಲೆ. ಅದಾಗಿದ ನಂತರ ಚೇತನ್ ಬರ್ತಾನೆ. ಚೇತನ್ ಬಂದು ಅವನ ಹತ್ರ ಮೇನ್ ಪ್ರಾಬ್ಲಮ್ ಏನಿತ್ತಂದರೆ ಅವನ ಹತ್ರ ಕ್ಯಾಶ್ ಇರೋದಿಲ್ಲ. ಇಲ್ಲಿ ಟಿಕೆಟ್ ತೊಗೊಳೋದಕ್ಕೆ ಅವನ ಹತ್ರ ಕ್ಯಾಶ್ ಇರೋದಿಲ್ಲ. ಅವ್ನಿಗೇನು ಐಡಿಯಾ ಮಾಡಿರ್ತಾನೆ ಅಂದರೆ ಆಲ್ರೆಡಿ ಅವನ್ನ ಮರ್ಡರ್ ಮಾಡಬೇಕು ಅನ್ನೋ ಒಂದು ಪ್ಲ್ಯಾನ್ ಆಲ್ರೆಡಿ ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ಟಿದೆ. ಯಾವ ಥರದ್ರಲ್ಲೂ ಇವರು ಸಿಕ್ಕಾಕೋಬಾರ್ದು ಅನ್ನೋದಕ್ಕೋಸ್ಕರ ಏನು ಮಾಡಿರ್ತಾನೆ, ಅವನ ಫೋನ್ನ ಮನೆಯಲ್ಲೇ ಇಟ್ಟು ಇಂಟರ್ನೆಟ್ನ ಆಫ್ ಮಾಡಿಬಿಟ್ಟು ಅವನ ಕೈ ಕೆಳಗಡೆ, ಅಂದರೆ ಅವನ ಆಫೀಸ್ನಲ್ಲೇ ವರ್ಕ್ ಮಾಡ್ತಿರೋಂಥ ಎಂಪ್ಲಾಯಿ ಹತ್ರ ಫೋನ್ ಇರುತ್ತೆ. ಆ ಫೋನ್ನ ತೊಗೊಂಡು ಇವನು ಬಂದಿರ್ತಾನೆ. ಈ ಕಡೆ ಅವನ ಹತ್ರ ಕ್ಯಾಶ್ ಇರೋದಿಲ್ಲ ಮೇಲೆ ಹೋಗೋದಕ್ಕೆ, ಎಂಟ್ರಿ ಫೀಸ್ ತೊಗೊಳಕ್ಕೆ. ಇನ್ನೊಂದು ಕಡೆ ಫೋನು ತೊಗೊಂಬಂದಿಲ್ಲ, ಇಲ್ಲಿ ದುಡ್ಡು ಎಂಟ್ರಿ ಫೀಸ್ ಪೇ ಮಾಡಬೇಕು. ಅವನ ಹತ್ರ ಫೋನ್ ಇದೆ, ಬಟ್ ಆ ಫೋನ್ ಬಂದು ಅವನ ಎಂಪ್ಲಾಯಿದು. ಅವನಿಗೆ ಐಡಿಯಾ ಇರುತ್ತೆ, ಅವನ ಫೋನ್ ಪೇ ಪಾಸ್ವರ್ಡ್ ಮತ್ತೊಂದು ಹೇಗೆ ನೆನಪಿರುತ್ತೆ. ಅವನೇನು ಮಾಡ್ತಾನೆ, ಏನು ಮಾಡೋದು ಸರ್, ಅವ್ನು ಹೇಳ್ತಾನೆ ಸ್ಟಾಫ್ ಹತ್ರ, ಸರ್ ನಾನು ಎಕ್ಸಸೈಸ್ ಮಾಡೋದಕ್ಕೆ ಅಂತ ಬಂದಿದ್ದೀನಿ, ಎಕ್ಸಸೈಸ್ ಮುಗಿಸ್ಕೊಂಡು ಕೆಳಗಡೆ ಬಂದು ನಾನು ನಿಮಗೆ ಪೇ ಮಾಡ್ತೀನಿ, ನಾನು ಕ್ಯಾಶ್ ತೊಗೊಂಡು ಬಂದಿಲ್ಲ, ನನ್ನ ಫೋನ್ ಬೇರೆ ವರ್ಕ್ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಅಲ್ಲೇ ಇದ್ದಂಥ ಸೆಕ್ಯೂರಿಟಿ ಗಾರ್ಡ್ಸ್ ಏನು ಮಾಡ್ತಾರೆ, ಅದನ್ನು ಎಕ್ಸೆಪ್ಟ್ ಮಾಡೋದಿಲ್ಲ, ಮೇಲೆ ಹೋಗೋದಕ್ಕೂ ಬಿಡೋದಿಲ್ಲ. ಅವನು ತುಂಬ ಜಬರ್ದಸ್ತಿಯಿಂದ ಟಿಕೆಟ್ ತೊಗೊಳ್ದಿರೇ ಪಾಸ್ ಆಗಿಬಿಡ್ತಾನೆ, ಮುಂದೆ ನಡ್ಕೊಂಡು ಹೋಗ್ಬಿಡ್ತಾನೆ. ಅವನ ಅಟೈರ್ ಹೇಗಿತ್ತು ಅಂತ ಹೇಳಿದ್ರೆ, ಆ ಬಿಸಿಲಲ್ಲಿ ಅವನು ಒಂದು ಈ ಎಕ್ಸಸೈಸ್ ಜಿಮ್ ವೇರ್ ಏನಿರುತ್ತೆ, ಹುಡಿ ಹಾಕಿರ್ತಾನೆ, ಒಂದು ಶಾರ್ಟ್ಸ್ ಇರುತ್ತೆ, ಶೂಸ್ ಇರುತ್ತೆ, ಮಾಸ್ಕ್ ಹಾಕ್ಕೊಂಡಿರ್ತಾನೆ, ಹುಡಿಯಿಂದ ಹೆಡ್ನ ಕವರ್ ಮಾಡ್ಕೊಂಡಿರ್ತಾನೆ, ಯಾರಿಗೂ ಮುಖ ಕಾಣಿಸ್ಬಾರ್ದು ಅಂತ ಹೇಳ್ಬಿಟ್ಟು ಈ ರೀತಿ ಬಂದಿರ್ತಾನೆ. ಎಂಟ್ರಿ ಫೀಸ್ನ ಪೇನೂ ಮಾಡೋದಿಲ್ಲ, ಹಾಗೆಯೇ ಮೇಲೆ ನಡ್ಕೊಂಡು ಹೊರಡ್ಬಿಡ್ತಾನೆ. ಅಲ್ಲೇ ಮುಂದೆ ಹೋಗ್ತಾ ಆ ಕಡೆ ಅವರಿಬ್ರು ಸಿಯಾ ಮತ್ತು ಕೇತನ್ ಮುಂದೆ ಹೋಗ್ತಿರ್ತಾರೆ. ಒಂದು ಸ್ವಲ್ಪ ಹಿಂದೆಯಿಂದಾನೆ ಇವನು ಅವರನ್ನು ಫಾಲೋ ಮಾಡ್ತಿರ್ತಾನೆ ಚೇತನ್ನು. ಕೆಳಗಿಂದ ಮೇಲ್ಗಡೆ ಸೆಲ್ಫಿ ಪಾಯಿಂಟ್ ಏನಿದೆ ಅಲ್ಲಿಗೆ ರೀಚ್ ಆಗೋದಕ್ಕೆ ಒಂದು 30 ಮಿನಿಟ್ಸ್ ಬೇಕು. ನಾರ್ಮಲ್ ಆಗಿ ಫಾಸ್ಟಾಗಿ ವಾಕ್ ಮಾಡ್ತೀನಿ ಅಂತ ಹೇಳಿದ್ರೆ, ಸಿಯಾ ಇದ್ದಿದ್ರಿಂದ ಕೇತನು ಮಾತಾಡ್ಕೊಂಡು ಆರಾಮಾಗಿ ನಡ್ಕೊಂಡು ಹೋಗಿದ್ರೆ ಒಂದು 45 ಮಿನಿಟ್ಸ್ವರೆಗೂ ಆಗಿರುತ್ತೆ ಆ ಸೆಲ್ಫಿ ಪಾಯಿಂಟ್ನ ರೀಚ್ ಆಗೋದಕ್ಕೆ. ಕೊನೆಗೂ ಸಿಯಾ ಮತ್ತೆ ಕೇತನು ಆ ಸೆಲ್ಫಿ ಪಾಯಿಂಟಿಗೆ ರೀಚ್ ಆಗ್ತಾರೆ. ಸಿಯಾ ಏನು ಮಾಡ್ತಾಳೆ, ನಾನು ವೆಡ್ಡಿಂಗಿಗೆ ಲೊಕೇಶನ್ ನೋಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಜಾಗನ ಹುಡುಕ್ತಿರ್ತಾಳೆ ಆಲ್ರೆಡಿ. ಯಾಕಂದರೆ ಆಲ್ರೆಡಿ ಅಲ್ಲಿಂದ ತಳ್ಳಿ ಟ್ರೈ ಮಾಡಿರ್ತಾಳೆ, ಮರ ಹಿಡ್ಕೊಂಡು ಮೇಲೆ ಬಂದಿದ್ರಿಂದ ಈ ಸರಿನೂ ಅವನು ಮಿಸ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಆ ಕೇತನ್ನ ಅಲ್ಲಲ್ಲಿ ನಿಲ್ಲಿಸಿ ಏನು ಮಾಡ್ತಾಳೆ, ಲೊಕೇಶನ್ನ ಹುಡುಕ್ತಿರ್ತಾಳೆ, ಎಲ್ಲಿಂದ ಯಾವ ರೀತಿ ತಳ್ಬೋದು, ಬಿದ್ದರೆ ಮತ್ತೆ ಎದ್ದು ಬರಬಾರ್ದು ಅಂತ ಹೇಳ್ಬಿಟ್ಟು ಅಲ್ಲಲ್ಲಿ ನಿಲ್ಲಿಸಿ ಹುಡುಕ್ತಿರ್ತಾಳೆ. ಕೊನೆಗೆ ಅವರು ಆ ಸೆಲ್ಫಿ ಪಾಯಿಂಟಿಗೆ ಹೋಗಿ ನಿಂತ್ಕೋತಾರೆ. ಈ ಕಡೆ ಚೇತನ್ ವೇಟ್ ಮಾಡ್ತಿರ್ತಾನೆ, ಸಿಯಾ ಯಾವಾಗ ನನಗೆ ಸಿಗ್ನಲ್ ಕೊಡ್ತಾಳೆ ನಾನು ಅಲ್ಲಿಂದ ಆವಾಗ ನಾನು ಇಲ್ಲಿಂದ ಮೂವ್ ಆಗಬೇಕು ಅಂತ ವೇಟ್ ಮಾಡ್ತಿರ್ತಾನೆ. ಅದೇ ಟೈಮಿಗೆ ಕರೆಕ್ಟಾಗಿ ಸಿಯಾ ಏನು ಮಾಡ್ತಾಳೆ, ಅವಳ ಫೋನಿಂದ ಮೆಸೇಜ್ ಮಾಡ್ತಾಳೆ, ಬೇಗ ಬಾ ಅಂತ ಹೇಳ್ಬಿಟ್ಟು. ಇವನು ಫಾಸ್ಟಾಗಿ ನಡ್ಕೊಂಡು ಹೋಗ್ತಾ ಇರ್ತಾನೆ. ಮೇಲೆ ನಡ್ಕೊಂಡು ಹೋಗಿದ ತಕ್ಷಣ ಈ ಕಡೆ ಸಿಯಾ ನಿಂತಿರ್ತಾಳೆ. ಅವನಿಗೆ ಆಪೋಸಿಟಲ್ಲಿ ನೋಡಿದ ತಕ್ಷಣ ಕೇತನ್ ಕಾಣಿಸ್ತಾನೆ. ಕೇತನ್ ಏನು ನಡೀತಾ ಇದೆ ಅಂತ ಅವನಿಗೆ ಅಂದಾಜು ಇರೋದಿಲ್ಲ, ಯಾರಿರ್ಬೋದು ಅಂತ ಅನ್ಕೋತಾನೆ. ಕೊನೆಗೆ ಸಿಯಾ ಬರ್ಡೇ ಬೇರೆ ಇತ್ತು, ಮೇ ಬಿ ಫ್ರೆಂಡ್ ಇರ್ಬೋದು, ಮೀಟ್ ಮಾಡಕ್ಕೆ ಬಂದಿರ್ಬೋದು ಅಂತ ಹೇಳ್ಬಿಟ್ಟು ಚೇತನ್ನ ನೋಡಿ ಕೇತನು ಅಲ್ಲಿಂದಾನೆ ಸ್ಮೈಲ್ ಮಾಡ್ತಾನೆ. ಪಾಪ ಅವನಿಗೇನು ಗೊತ್ತಿರುತ್ತೆ, ಅವರಿಬ್ರು ಸೇರಿ ಅವನನ್ನ ಮುಗಿಸೋದಕ್ಕೆ ಬಂದಿದ್ದಾರೆ. ಮದುವೆ ಆಗ್ಬೇಕಾಗಿರೋ ಹುಡುಗಿ ಅಷ್ಟು ಪ್ರೀತಿಯಿಂದ ಒಪ್ಕೊಂಡಿದ್ದಾನವನು, ನಾನು ಮದುವೆ ಆಗ್ತಿರೋ ಹುಡುಗಿ ಅಂತ ಹೇಳ್ಬಿಟ್ಟು. ಅವನಿಗೇನು ಒಂದು ಐಡಿಯಾನೂ ಇರೋದಿಲ್ಲ, ಅವ್ನಿಗೆ ಏನು ಆಗ್ತಿದೆ, ಮುಂದೆ ಏನಾಗ್ಬೋದು. ಅವರಿಬ್ರು ಅವನನ್ನು ಅಲ್ಲಿಂದ ತಳ್ಳಿ ಸಾಯಿಸೋದಕ್ಕೆ ಬಂದಿದ್ದಾರೆ ಅಂತ ಒಂದು ಸ್ವಲ್ಪನೂ ಅಂದಾಜಿರೋದಿಲ್ಲ. ಅವನು ಪಾಪ ತುಂಬ ಇನ್ನೋಸೆಂಟಾಗಿ ಅವರಿಬ್ರು ನೋಡಿ ಹೋಗ್ತಿರ್ತಾನೆ. ಏನೋ ಫ್ರೆಂಡ್ಶಿಪ್ ಇರ್ಬೋದು, ಮಾತಾಡಕ್ಕೆ ಬಂದಿರ್ಬೋದು. ಹಿಂಗೆ ನೋಡ್ತಾನೆ ಏನು ಮಾಡ್ತಾರೆ, ಅಲ್ಲಿಂದ ಸಿಯಾ ಮತ್ತೆ ಚೇತನ್ ಇಬ್ರು ಸೇರಿ ಜೋರಾಗಿ ಕೇತನ್ನ ಅಲ್ಲಿಂದ ತಳ್ಳಿಬಿಡ್ತಾರೆ. ಕೊನೆಗೂ ಇಬ್ರು ಸೇರಿ ಅಲ್ಲಿಂದ ಮೇಲಿಂದ
ಆಲ್ಮೋಸ್ಟ್ 400 ಅಡಿ ಎತ್ತರದಿಂದ ಕೇತನ್ ಅನ್ನೋ ಒಂದು ಇನ್ನೋಸೆಂಟ್ ಹುಡುಗನ ವೇನಿಂದ ತಳ್ಳಿದ ನಂತರ ಕೂಡ ಅವರು ಸುಮ್ಮನೆ ಆಗೋದಿಲ್ಲ. ಈ ಕಡೆ ಸಿಯಾ ಏನ್ ಮಾಡ್ತಾಳೆ, ಚೇತನ್ನ ಗಾಬರಿಯಿಂದ ಅವನನ್ನ ಅಲ್ಲಿಂದ ಓಡಿಸ್ಬಿಡ್ತಾಳೆ, ನೀನು ಹೋಗು ಇಲ್ಲಿಂದ ಅಂತ. ಅದಾಗಿದ್ಮೇಲೆ ಅಷ್ಟಕ್ಕೂ ಅವಳಿಗೆ ತೃಪ್ತಿ ಆಗೋದಿಲ್ಲ. ಲಾಸ್ಟ್ ಟೈಮ್ ತರ ಎಲ್ಲಿ ಅವ್ನ ಮೇಲ್ ಬಂದ್ಬಿಡ್ತಾನೋ ಅನ್ನೋ ಒಂದು ಇದರಿಂದ ಮತ್ತೆ ಅಲ್ಲಿಂದ ಕೆಳಗಿಳಿದು ಸ್ವಲ್ಪ ಮುಂದೆ ಹೋಗಿ ಆ ಪ್ರಪಾತನ ಒಂದ್ಸರಿ ಬಗ್ಗಿ ನೋಡ್ತಾಳೆ. ಅವನು ನಿಜವಾಗ್ಲೂ ಬಿದೋಗಿದಾನ ಅಥವಾ ಮೇಲ್ ಬರೋದಕ್ಕೆ ಏನಾದ್ರು ಆಗುತ್ತಾ ಅಂತ. ಯಾವಾಗ ಅವನು ಅಲ್ಲಿಂದ ನಿಜವಾಗ್ಲೂ ಬಿದ್ದೋದ ಅಂತ ಅವಳಿಗೆ ಅನ್ಸುತ್ತೋ ಅವಾಗ ಅವಳ ನಾಟಕ ಶುರು ಆಗುತ್ತೆ. ಎಂತ ಒಂದು ಡ್ರಾಮಾನ ಮಾಡ್ತಾಳೆ ಅಂತ ಹೇಳಿದ್ರೆ, ಅವನು ಬಿದೋಗಿದಾನೆ, ಇನ್ನು ನಾನು ಅದು ನಾಟಕ ಮಾಡ್ಬೇಕು ಅಂತ ಸ್ಟಾರ್ಟ್ ಮಾಡ್ತಾಳೆ. ತುಂಬಾ ಎಂತ ಡ್ರಾಮಾ ಮಾಡ್ತಾಳೆ ಅಂತ ಹೇಳಿದ್ರೆ, ಜೋರಾಗಿ ಕಿರಿಸ್ತಾಳೆ, ಅಳ್ತಾಳೆ. ಅಲ್ಲೇ ಇದ್ದಂತಹ ಸೆಕ್ಯೂರಿಟಿ ಓಡ್ ಬರ್ತಾನೆ. ಸೆಕ್ಯೂರಿಟಿ ಓಡ್ ಬಂದು ಕೇಳ್ತಾನೆ, ಮೇಡಮ್ ಏನಾಯ್ತು, ಯಾಕೆ ಹಿಂಗ್ ಹೇಳ್ತಿದ್ರೆ, ಏನ್ ಪ್ರಾಬ್ಲಮ್ ಏನು ಅಂತ ಕೇಳ್ತಾನೆ. ಹತ್ಕೊಂಡು ಸಿಗ್ನಲ್ ಮಾಡ್ತಾ ಹೇಳ್ತಾಳೆ, ನನಗೆ ಗೊತ್ತಿರೋರು ನನ್ನ ಫ್ರೆಂಡು, ನಾನ್ ಮದ್ವೆ ಆಗಿರ್ಬೇಕಾಗಿರೋ ಅಂತ ಹುಡುಗ ಅಲ್ಲಿ ಸೆಲ್ಫಿ ತಗೊಳ್ಳೋದಕ್ಕೆ ಹೋಗಿ ಅಲ್ಲಿಂದ ಸ್ಲಿಪ್ ಆಗಿ ಕೆಳಗೆ ಬಿದ್ಬಿಟ್ಟಿದ್ದಾನೆ. ಕಿರ್ಚ್ಕೊಂಡು ಹೇಳಿದ ತಕ್ಷಣ ಸೆಕ್ಯೂರಿಟಿ ಏನ್ ಮಾಡ್ತಾನೆ, ಅಲ್ಲೇ ಇದ್ದಂತಹ ಸ್ಟಾಫ್ಗಳನ್ನ ಕರೆಯೋದಕ್ಕೆ, ಇನ್ಫಾರ್ಮೇಶನ್ ಕೊಡೋದಕ್ಕೆ ಅಂತ ಅವ್ನು ಓಡೋಗ್ತಾನೆ. ಹಾಗೆ ಅಲ್ಲಿ ಸಿಯಾ ಏನ್ ಮಾಡ್ತಾಳೆ, ಸಿಯಾ ತಾಯಿಗೆ ಅವ್ರಿಗೆ ಫೋನ್ ಮಾಡ್ತಾಳೆ. ಫೋನ್ ಮಾಡ್ಬಿಟ್ಟು ಈ ರೀತಿ ಸೆಲ್ಫಿ ತಗೊಳಕ್ ಹೋಗಿದ್ವಿ, ಸಡನ್ ಆಗಿ ಸ್ಲಿಪ್ ಆಗಿ ಕೇತನ್ ಮೇಲಿನ ಕೆಳಗಡೆ ಬಿದ್ದುಬಿಟ್ಟ ಅಂತ. ಸಿಯಾ ತಾಯಿಗೆ ತುಂಬಾ ಗಾಬರಿ ಆಗುತ್ತೆ, ಏನ್ ಮಾಡೋದು ಗೊತ್ತಾಗೋದಿಲ್ಲ. ಫೋನಲ್ಲಿ ಹೇಳ್ತಾರೆ, ಸರಿ ನೀನೇನು ವರಿ ಮಾಡ್ಬೇಡ, ನಾನು ಈಗಲೇ ಬರ್ತಾ ಇದ್ದೀವಿ, ಅಲ್ಲಿ ಹೊರಡ್ತಾ ಇದ್ದೀವಿ, ನೀನು ಸ್ವಲ್ಪ ಪೇಷನ್ಸ್ ಇಂದ ಇರು ಅಂತ ಹೇಳ್ಬಿಟ್ಟು, ಸಮಾಧಾನವಾಗಿರು ಅಂತ ಹೇಳ್ಬಿಟ್ಟು ಅಲ್ಲಿಂದ ಫೋನ್ ಕಟ್ ಮಾಡ್ತಾರೆ. ಈ ಕಡೆ ಸಿಯಾ ತಂದೆ ತಾಯಿ ಕೂಡ ಅಲ್ಲಿಂದ ಮನೆಯಿಂದ ಹೊರಡ್ತಾರೆ, ಏನಾಗಿದೆ ನೋಡೋಣ ಅಂತ. ಫಸ್ಟ್ ಟೈಮು ಕೇತನ್ ಈ ರೀತಿ ಆಗಿದೆ ಅನ್ನೋ ವಿಷಯನ ಸಿಯಾ ತಾಯಿ ಕೇತನ್ ತಂದೆಗೆ ಕಾಲ್ ಮಾಡ್ತಾರೆ. ಈ ರೀತಿ ಸಿಯಾ ಫೋನ್ ಮಾಡಿದ್ದು, ಮೇಲಿಂದ ಕೆಳಗಡೆ ಬಿದ್ದುಬಿಟ್ಟಿದ್ದಾರೆ, ಸ್ಲಿಪ್ ಆಗಿ ಕೆಳಗೆ ಬಿದ್ದಿದ್ದಾನಂತೆ, ನಾವೆಲ್ಲರೂ ಅಲ್ಲಿಗೆ ಹೊರಡ್ತಾ ಇದ್ದೀವಿ, ನೀವು ಅಲ್ಲಿಗೆ ಬನ್ನಿ. ಕೇಳಿದ್ದಂತ ಶಾಕಿಂಗ್ ನ್ಯೂಸಿಗೆ ಏನ್ ಮಾತಾಡ್ಬೇಕು ಗೊತ್ತಾಗೋದಿಲ್ಲ ತಂದೆ. ಪಾಪ ಅಲ್ಲಿಂದ ತಕ್ಷಣ ಹೊರಡ್ತಾರೆ. ಅಲ್ಲಿಗೆ 2 ಫ್ಯಾಮಿಲಿ ರೀಚ್ ಆಗೋದು ಒಳಗಡೆ ಪೊಲೀಸ್ ಬಂದಿರ್ತಾರೆ, ಬಾಡಿನ ಹುಡುಕ್ತಾ ಇರ್ತಾರೆ, ಇನ್ವೆಸ್ಟಿಗೇಷನ್ ನಡೀತಿರುತ್ತೆ, ಬಾಡಿನ ಮೇಲ್ ತರುವಂತಹ ಒಂದು ಪ್ರಯತ್ನನ ಮಾಡ್ತಿರ್ತಾರೆ. ಇಷ್ಟೆಲ್ಲ ಆಗುವಾಗ ಸಿಯಾ ಎಷ್ಟು ಡ್ರಾಮಾ, ಎಂತ ಒಂದು ಮೈಂಡ್ ಸೆಟ್ ಇರ್ಬೋದು ಅಂತ ಹೇಳಿದ್ರೆ, ಎಂತ ಒಂದು ಕ್ರೂರತನ ಇರ್ಬೋದು ಅವಳಲ್ಲಿ ಅಂತ ಹೇಳಿದ್ರೆ, ಎಲ್ಲಿ ಸಿಕ್ಕಾಕೊಂಡ್ಬಿಡ್ತೀನೋ ಅಂತ ಭಯನೂ ಇಲ್ದಿರ ಅಳೋಕ್ ಸ್ಟಾರ್ಟ್ ಮಾಡಿದ್ರು. ನಾಟಕದ ಕಣ್ಣೀರಾಗ್ತಾ ಇತ್ತು. ಸಿಯಾ ಅಲ್ಲಿ ಒಬ್ಳೆ ಇದ್ದಿದ್ರಿಂದ ಪೊಲೀಸ್ ಅವ್ರು ಏನ್ ಮಾಡ್ತಾರೆ, ಅಲ್ಲೂ ಒಂದು ಟ್ವಿಸ್ಟ್. ಅಲ್ಲೇನು ಹೇಳ್ತಾರೆ ಪೊಲೀಸವರು, ಕೆಳಗೆ ಬಿದ್ದಿದ್ದಾನೆ ಹೌದು, ಆದ್ರೆ ಅವನಿಗೆ ಸ್ವಲ್ಪ ಜೀವ ಇದೆ, ಅವನಿನ್ನೂ ಸತ್ತಿಲ್ಲ, ಅವನನ್ನ ಇಮಿಡಿಯೇಟ್ ಆಗಿ ಹಾಸ್ಪಿಟ್ಲಿಗೆ ಸೇರಿಸೋದಕ್ಕೆ ಟ್ರೈ ಮಾಡ್ತಿದೀವಿ ಅಂತ ಇನ್ಫಾರ್ಮೇಶನ್ ಕೊಡ್ತಾರೆ ಸಿಯಾಗೆ. ಯಾಕೆ ಅಂತ ಹೇಳಿದ್ರೆ, ಪೊಲೀಸವ್ರಿಗೆ ಅನ್ಸುತ್ತೆ ಶಿ ಇಸ್ ಮೇಬಿ ಇನ್ನೋಸೆಂಟ್, ನಾವು ಡೈರೆಕ್ಟ್ ಆಗಿ ಮದ್ವೆ ಆಗ್ಬೇಕಾಗಿರುವಂತ ಹುಡುಗ ಈ ರೀತಿ ತಿಳ್ಕೊಂಡಿದ್ದಾನೆ, ಅವನಿಲ್ಲ, ಈಸ್ ನೋ ಮೋರ್ ಅಂತ ಹೇಳಿದ್ರೆ ಅವ್ರು ಯಾವ ರೀತಿ ರಿಯಾಕ್ಟ್ ಮಾಡ್ಬೋದು ಅಂತ ಪೊಲೀಸವರು ಥಿಂಕ್ ಮಾಡಿ, ಇಲ್ಲ ಅವನಿಗೆ ಬದುಕಿದ್ದಾನೆ ಅಂತಾನೆ ಹೇಳ್ತಾರೆ. ಅಲ್ಲಿಗೆ ಸಿಯಾಗೆ ತುಂಬಾ ಗಾಬರಿ ಆಗುತ್ತೆ, ಅವನಿನ್ನು ಸತ್ತಿಲ್ವಾ, ಹಂಗಾದ್ರೆ ಅವನೇನಾದ್ರೂ ಬದುಕಿದ್ರೆ ಎಲ್ಲಿ ಎಲ್ಲಾ ವಿಷಯನೂ ಆಚೆ ಬರುತ್ತೋ, ಅವಾಗ ಏನ್ ಮಾಡೋದು, ಯಾವ ರೀತಿ ಎಸ್ಕೇಪ್ ಆಗೋದು ಅಂತ ಗಾಬರಿ ಆಗುತ್ತೆ. ಈ ಕಡೆ 2 ಫ್ಯಾಮಿಲೀಸು ಬರ್ತಾರೆ. ಕೊನೆಗೆ ಡೆಡ್ ಬಾಡಿನ ಮನೆಗೆ ತಗೊಂಡು ಹೋಗ್ತಾರೆ, ಕೇತನ್ ಮನೆಗೆ ತಗೊಂಡು ಹೋಗ್ತಾರೆ. ಆ ತಂದೆ ತಾಯಿಗೆ ಆಗುವಂತ ಸಂಕಟ, 26 ವರ್ಷ ಆ ಹುಡುಗನ ಸಾಕಿ ಅಮೇರಿಕಾ ಕಳಿಸಿ, ವೆಲ್ ಸೆಟಲ್ ಫ್ಯಾಮಿಲಿ, ಇಷ್ಟು ಎಲ್ಲ ಥರದ ಫೆಸಿಲಿಟಿ ಇದ್ದು, ರಿಚ್ ಆಗಿದ್ದು, ಯಾವುದೇ ಪ್ರಾಬ್ಲಮ್ ಇಲ್ದಿರ ಇರೋವಂಥ ಟೈಮಲ್ಲಿ ಇನ್ನೇನು ಆ ಮಗನ ಮದುವೆ ನೋಡಬೇಕು ಅನ್ನೋ ಒಂದು ಆಸೆನಲ್ಲಿರುವಂಥ ಆ ಪೇರೆಂಟ್ಸಿಗೆ, ತಂದೆ ತಾಯಿಗೆ ಯಾವ ಥರದ ಒಂದು ಶಾಕಿಂಗ್ ನ್ಯೂಸ್ ಆಗಿರುತ್ತೆ. ಆ ಬಾಡಿನ ತೊಗೊಂಡು ಹೋಗ್ತಾರೆ. ಅವ್ರಿಗನ್ಸುತ್ತೆ ಮೇ ಬಿ ಸ್ಲಿಪ್ಪಾಗೆ ಬಿದ್ದಿರ್ಬೋದು, ಸಿಯಾ ಕೂಡ ನಮಗೆ ಎಷ್ಟು ನೋವಾಗಿದೆ, ಮೇ ಬಿ ಅವರಿಗೂ ಅಷ್ಟೇ ನೋವಾಗಿರುತ್ತೆ ಅಂತ ಹೇಳ್ಬಿಟ್ಟು ಅವರು ಈ ಕೇತನ್ದು ಏನು ಕಾರ್ಯ ಇರುತ್ತೆ ಫ್ಯೂನರಲ್ ಅಲ್ಲಿ,
ಅವನದು ಯಾವ್ಯಾವ ಥರದ ಕಾರ್ಯಗಳಿರುತ್ತೆ ಎಲ್ಲದರಲ್ಲೂ ಸಿಯಾನ ಇನ್ವಾಲ್ವ್ ಮಾಡ್ತಾರೆ. ಅವಳನ್ನ ಎಂಥ ಒಂದು ಒಳ್ಳೆ ಫ್ಯಾಮಿಲಿ ಅಂತ ಹೇಳಿದ್ರೆ ಯಾವ ಥರದ ಒಂದು ಕ್ವೆಶ್ಚನು ಮಾಡೋದಿಲ್ಲ, ಏನಾಯಿತು ಏನು ಅಂತ ಹೇಳ್ಬಿಟ್ಟು ಪ್ರತಿಯೊಂದರಲ್ಲೂ ಅವಳನ್ನ ಇನ್ವಾಲ್ವ್ ಮಾಡಿ ಅವನ ಫ್ಯುನರಲ್ ಮುಗಿಸೋ ಗಂಟನೂ ಜೊತೆಗೆ ಮನೇಲಿ ಇಟ್ಕೊಂಡು ಪ್ರತಿಯೊಂದನ್ನು ನೋಡ್ತು. ಎಲ್ಲ ಮುಗಿಯುತ್ತೆ, ಎಲ್ಲ ಮುಗೀತು ಅಂತ ಅವಳು ಅನ್ಕೋತಾಳೆ. ಎಲ್ಲ ಮುಗೀತು, ಎಲ್ರಿಗೂ ಅನ್ಸಿದೆ ಇದು ಆಕ್ಸಿಡೆಂಟ್ ಅಂತ. ಅವಳು ಸ್ವಲ್ಪ ಸಮಾಧಾನವಾಗಿರ್ತಾಳೆ, ಎಲ್ಲ ಮುಗೀತು, ನನ್ನ ದಾರಿಗೆ ಇನ್ಯಾರು ಅಡ್ಡ ಬರೋದು. ಇದೆಲ್ಲ ಮುಗೀತಿರೋವಾಗಲೇ ಸಿಯಾ ಈ ಕೇತನ್ ಸಿಸ್ಟರ್ ಏನಿರ್ತಾರೆ ಅವರು ಸಿಯಾನ ಕ್ವಶನ್ ಮಾಡಕ್ ಸ್ಟಾರ್ಟ್ ಮಾಡಿ, ಅಲ್ಲಿ ಏನ್ ನಡೀತು, ಕೇತನ್ ಯಾವ ತರ ಬಿದ್ದ, ಏನಾಗಿತ್ತು ಅಂತ ಹೇಳು ಅಂತ ಹೇಳಿದಾಗ ಒಂದೊಂದ್ಸರಿ ಒಂದೊಂದ್ ತರ ಹೇಳ್ತಿರ್ತಾಳೆ. ಇದನ್ನೆಲ್ಲ ನೋಡಿದ್ದು ಕೇತನ್ ಸಿಸ್ಟರ್ಗೆ ಅನ್ಸುತ್ತೆ, ಇದು ಯಾಕೋ ನಾರ್ಮಲ್ ಆಗಿ ಅನ್ನಿಸ್ತಿಲ್ಲ, ಇವ್ರು ಹೇಳೋ ಆನ್ಸರ್ಸ್ ನೋಡಿದ್ರೆ, ಇವ್ರು ಹೇಳ್ತಿರೋದು ನೋಡಿದ್ರೆ ನನಗೆ ನಾರ್ಮಲ್ ಅನ್ನಿಸ್ತಿಲ್ಲ, ಇದು ಸ್ಲಿಪ್ ಆಗಿ ಬಿದ್ದಿರೋ ಥರ ಅನ್ನಿಸ್ತಿಲ್ಲ, ಇದು ಮರ್ಡರ್ ಇರ್ಬೋದು ಅಂತ ಅವರಿಗೆ ಡೌಟ್ ಬರುತ್ತೆ. ಡೌಟ್ ಬಂದಿರೋದನ್ನ ಹೋಗಿ ಕೇತನ್ ತಂದೆಗೆ ಹೇಳ್ತಾರೆ. ಈ ರೀತಿ ಸಿಯಾ ಹೇಳ್ತಿದ್ದಾಳೆ, ನನಗೆ ಯಾಕೋ ಇದ್ರ ಮೇಲೆ ನಂಬಿಕೆ ಬರ್ತಿಲ್ಲ, ಏನಾಗಿರ್ಬೋದು ಅಂತ ಒಂದ್ಸರಿ ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಹೇಳಿ ಏನು ಪ್ರಾಬ್ಲಮ್ ಅಂತ ಅವ್ರಿಗೆ ಕಂಡುಹಿಡಿತಾರೆ ಅಂತ ಹೇಳ್ಬಿಟ್ಟು ಕೇತನ್ ಸಿಸ್ಟರ್ ಏನು ಹೇಳಿರ್ತಾರೆ ಅದನ್ನು ಇಟ್ಕೊಂಡು ಕೇತನ್ ತಂದೆ ಪೊಲೀಸರಿಗೆ ಹೇಳ್ತಾರೆ. ಅವರು ಸಹ ಇಲ್ಲ, ಇದೆಲ್ಲ ಮುಗಿಲಿ ಅಂತಲೇ ನಾವು ವೇಟ್ ಮಾಡ್ತಿದ್ವಿ, ನಾವು ಇದನ್ನು ಇನ್ವೆಸ್ಟಿಗೇಟ್ ಮಾಡ್ತೀವಿ ಅಂತ ಹೇಳಿ ನೆಕ್ಸ್ಟ್ ಸ್ಟೆಪ್ ತಗೊಳ್ತಾರೆ. ಕೊನೆಗೆ ಪೊಲೀಸ್ ಅವ್ರಿಗೂ ಅನಿಸುತ್ತೆ ಸ್ಲಿಪ್ಪಾಗಿ ಬಿದ್ದಿರೋ ಥರ ಅನ್ನಿಸ್ತಿಲ್ಲ, ಮರ್ಡರ್ ಆಗಿರುತ್ತೆ, ಏನು ವಿಷಯ ಅಂತ ತಿಳ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸಿಯಾ ಯಾರ್ಯಾರಿಗೆ ಕಾಲ್ ಮಾಡಿರ್ಬೋದು ಅಂತ ಅವಳ ಕಾಲ್ ರೆಕಾರ್ಡಿಂಗ್ಸ್ನ ತೆಗೆಸ್ತಾರೆ. ಅದರಲ್ಲಿ ಚೇತನ್ ನಂಬರ್ ಸಿಗುತ್ತೆ. ಚೇತನ್ ಹತ್ರ ಆಲ್ಮೋಸ್ಟ್ 1 ಮಂತಲ್ಲಿ ಆಲ್ಮೋಸ್ಟ್ 2000 ಕಾಲ್ಸ್ವರೆಗೂ ಹೋಗಿರುತ್ತೆ. ಆ ಕಾಲ್ಸಲ್ಲಿ ಎಲ್ಲ ಡಿಸ್ಕಷನ್ ಆಗಿರುತ್ತೆ. ಆವಾಗ ಅವ್ರಿಗೆ ಚಾಟ್ಸು, ಫೋನ್ ಹಿಸ್ಟ್ರಿ, ಕಾಲ್ ರೆಕಾರ್ಡಿಂಗ್ಸು ಪ್ರತಿಯೊಂದು ತೆಗೆಸಿದಾಗ ಅವ್ರಿಗೆ ಅವಾಗ ಗೊತ್ತಾಗುತ್ತೆ ಸಿಯಾ ಇದರಿಂದ ಇರೋದು ಸಿಯಾ ಮತ್ತು ಚೇತನ್ ಅಂತ. ಈ ಕಡೆ ಕೇತನ್ ತಂದೆ ತಾಯಿ ಕೂಡ ಅನ್ಕೊಂಡಿರೋದಿಲ್ಲ ಸಿಯಾ ಈ ರೀತಿ ಮಾಡಿರ್ಬೋದು, ಇದರಿಂದ ಸಿಯಾ ಇದ್ದಾಳೆ ಅಂತ. ತುಂಬ ಶಾಕಿಂಗ್ ಆಗಿರುತ್ತೆ. ಪೊಲೀಸವರು ಇಂಟರಾಗೇಷನ್ ಮಾಡುವಾಗ ಎಲ್ಲ ವಿಷಯನೂ ಆಚೆ ಬರುತ್ತೆ. ಪೊಲೀಸವರು ಚೇತನ್ ಹಾಗೆ ಸಿಯಾನ ಕಸ್ಟಡಿಗೆ ತಗೊಳ್ತಾರೆ. ತಗೊಂಡಾದ್ಮೇಲೆ ಅವ್ರ ಹತ್ರ ಮಾತಾಡಿದಾಗ ಇಂಟರಾಗೇಷನ್ಗೆ ಗೊತ್ತಾಗುತ್ತೆ, ಕನ್ಫೆಸ್ ಮಾಡ್ತಾರೆ. ಸಿಯಾ ಕನ್ಫೆಸ್ ಮಾಡ್ತಾಳೆ, ಸಿಯಾ ಮತ್ತು ಚೇತನ್ ಇಬ್ಬರು ಕನ್ಫೆಸ್ ಮಾಡ್ತಾರೆ, ಹೌದು ನಾವಿಬ್ಬರೇ ಮೇಲಿಂದ ಕೇತನ್ನ ತಳ್ಳಿದ್ವಿ ಅಂತ. ಅವಾಗ ಹೇಳ್ತಾಳೆ, ನನಗೆ ಈ ಮದುವೆ ಇಷ್ಟ ಇರಲಿಲ್ಲ, ಅದಕ್ಕೋಸ್ಕರನೇ ನಾನು ಈ ರೀತಿ ಮಾಡಿದೆ. ಪೊಲೀಸವ್ರು ಕೂಡ ಕೇಳ್ತಾರೆ, ನಿಮ್ಗೆ ಈ ಮದುವೆ ಇಷ್ಟ ಇಲ್ಲ ಅಂದಿದ್ರೆ ನಿಮ್ಗೆ ತುಂಬ ವೇಸ್ ಇತ್ತು, ಮದುವೆ ಆಗಲ್ಲ ಅಂತ ಮನೆಯವ್ರಿಗೆ ಹೇಳ್ಬೋದಾಗಿತ್ತು, ಅಥವಾ ಬೇರೆ ಇಲ್ವಾ ಕೇತನ್ ಹತ್ರನೇ ಹೇಳ್ಬೋದಾಗಿತ್ತು, ಇಂಥ ಒಂದು ದೊಡ್ಡ ಸ್ಟೆಪ್ ತಗೊಳ್ಳೋ ಮುಂಚೆ ನೀವು ಯೋಚನೆ ಮಾಡಬೇಕಾಗಿತ್ತು ಅಂತ. ಅವಾಗ ಹೇಳ್ತಾರೆ ಅವಳು, ಇಲ್ಲ ಆಲ್ರೆಡಿ ನಾನು ಈ ವಿಷಯನ ಕೇತನ್ನಿಗೆ ಹೇಳಿದ್ದೆ, ಆದರೆ ಕೇತನ್ ಒಪ್ಕೊಂಡಿರಲಿಲ್ಲ, ಆಲ್ರೆಡಿ 2 ಮನೆಯವ್ರು ಕೂತು ಮಾತಾಡಿ ಒಪ್ಕೊಂಡಿದ್ದಾರೆ ಮದುವೆ ಮಾಡೋದಕ್ಕೆ ಅಂತ. ಇವಾಗ ನಾನು ಹೋಗಿ ಮದುವೆ ಬೇಡ ಅಂತ ಹೇಳಿದ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ಕೇತನ್ ಒಪ್ಕೊಳ್ಳೇ ಇಲ್ಲ, ಈ ಮದುವೆ ನಡೆಯುತ್ತೆ ಅಂತಲೇ ಹೇಳಿದ್ರು. ಮತ್ತು ಅವಳು ಕೊಟ್ಟಂಥ ಸಿಲ್ಲಿ ರೀಸನ್ ಯಾವ ಥರ ಇತ್ತು ಅಂತ ಹೇಳಿದ್ರೆ, ಆಲ್ರೆಡಿ ಇಲ್ಲಿ ಈ ಕಡೆ ಜಗತ್ತಿನಲ್ಲಿ ರಿಯಲ್ ಆಗಿರೋ ಲಾಯಲ್ ಆಗಿರೋ ಒಬ್ಬ ಹಸ್ಬೆಂಡು, ಬಾಯ್ ಫ್ರೆಂಡು ಯಾರು ಇಲ್ಲ ಅಂತ, ಪ್ರೀತಿ ಕೊಡೋರು ಯಾರು ಇಲ್ಲ ಅಂತ ಯೋಚನೆ ಮಾಡ್ತಿರೋವಾಗ, ಅಂಥ ಲಾಯಲ್ ಆಗಿರೋವಂಥ ಒಬ್ಬ ಇನ್ನೋಸೆಂಟ್ ಹುಡುಗನ ಮೇಲಿಂದ ತಳ್ಳಿ ಬಾಯ್ ಫ್ರೆಂಡ್ ಮತ್ತು ಇಬ್ಬರು ಸೇರಿ ತಳ್ಳಿರೋದು ಅಲ್ಲದೆ ಎಂಥ ಒಂದು ಸಿಲ್ಲಿ ರೀಸನ್ ಕೊಡ್ತಿದ್ದಾಳೆ ಅಂದರೆ, ಅವನು ಏರ್ ಪ್ಯಾಚ್ ಹಾಕ್ತಿದ್ದ ತಲೆಗೆ, ಅವನಿಗೆ ಕೂದಲಿರಲಿಲ್ಲ, ಮತ್ತು ಮಾತಾಡುವಾಗ ಸ್ಟ್ಯಾಂಬ್ರಿಂಗ್ ಮಾಡ್ತಿದ್ದ, ಅಂದರೆ ತೊದಲಿಸ್ತಿದ್ದ ಮಾತಾಡೋದಕ್ಕೆ, ಅದಕ್ಕೋಸ್ಕರನೇ ನನಗೆ ಈ ಮದುವೆ ಇಷ್ಟ ಆಗಲಿಲ್ಲ ಅಂತ ಈ ಥರ ಒಂದು ಸಿಲ್ಲಿ ರೀಸನ್ನ ಕೊಡ್ತಾಳೆ. ಇದಾದಮೇಲೆ ಕೇಳ್ತಾರೆ, ಇದಾದಮೇಲೆ ಒಂದು ಇಂಟರ್ವ್ಯೂ ಅಲ್ಲಿ ಕೇತನ್ ತಂದೆನ ಕೇಳ್ತಾರೆ, ಈ ರೀತಿ ಸಿಯಾ ಒಂದು ರೀಸನ್ ಕೊಡ್ತಿದ್ದಾರೆ, ಮಾತಾಡುವಾಗ ಸ್ಟ್ಯಾಂಡಿಂಗ್ ಮಾಡ್ತಾರೆ, ಮತ್ತು
ಹೇರ್ ಪ್ಯಾಚ್ ಹೇರ್ ಬಿಗ್ ಆಗ್ತಿತ್ತು ಅಂತ ಹೇಳ್ಬಿಟ್ಟು ಈ ಒಂದು ರೀಸನ್ನ ಸಿಯಾ ಹೇಳ್ತಿದ್ದಾರೆ ಅಂತ ಹೇಳಿದಾಗ ಸಿಯಾ ತಂದೆ ಕೇತನ್ ತಂದೆ ಹೇಳ್ತಾರೆ, ಇಲ್ಲ ಹೇರ್ ಬಿಗ್ ಆಗ್ತಿರ್ಲಿಲ್ಲ, ಹೇರ್ ಪ್ಯಾಚ್ ಆಗ್ತಾ ಇದ್ದ. ಈ ವಿಷಯ ಆಲ್ರೆಡಿ ಎಂಗೇಜ್ಮೆಂಟ್ಗೂ ಮೊದಲೇ ಸಿಯಾಗೆ ನಾವು ತಿಳಿಸ್ಬಿಟ್ಟೇನೆ ಈ ಎಂಗೇಜ್ಮೆಂಟ್ ಆಗಲಿ ಮದುವೆ ಆಗಲಿ ನೆಕ್ಸ್ಟ್ ಸ್ಟೆಪ್ ನಾವು ತೊಗೊಂಡಿದ್ದು. ಈ ವಿಷಯ ಆಲ್ರೆಡಿ ಎಲ್ಲ ಅವ್ರಿಗೆ ಗೊತ್ತಿರೋದೇನೆ ಅಂತ ಹೇಳ್ತಾರೆ. ಇಷ್ಟೆಲ್ಲ ಮಾಡಿರೋದು ಸಾಲದೆ ಅದೇ ಹುಡುಗನ್ನ ಕರ್ಕೊಂಡು ಹೋಗಿ ಅವನ್ನ ಸಾಯಿಸುವಂತ ಪ್ರಯತ್ನ ಮಾಡಲಿಕ್ಕೆ ಅವನದೇ ಪೇರೆಂಟ್ಸ್ ಹತ್ರ ಫೋನ್ ಮಾಡಿ ವಿಡಿಯೋ ಕಾಲ್ನಲ್ಲಿ ಆ ತಾಯಿ ಪರ್ಮಿಷನ್ ತಗೊಂಡು ಆ ಹುಡುಗನ್ನ ಸಾಯಿಸೋದಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ ಅಂತ ಹೇಳಿದ್ರೆ ಅದು ಸಾಲಲ್ಲ ಅಂತ. ಈ ಕಡೆ ಆಲ್ರೆಡಿ ಚೇತನ್ ಬಂದು ಅಷ್ಟೊಂದು ರಿಚ್ ಆಗಿರುವಂತ ಒಂದು ಫ್ಯಾಮಿಲಿ ಏನಲ್ಲ. ಈಗ ಅವನನ್ನು ಫಿನಾನ್ಷಿಯಲಿ ಸೆಟಲ್ ಮಾಡಬೇಕು. ಆ ಸತ್ತಿರುವಂತ ಹುಡುಗ ಏನಿದ್ದಾನೆ ಕೇತನ್ನ ಯೂಸ್ ಮಾಡ್ಕೊಂಡು ಅವನ ಕಾರ್ಡಿಂದಲೇ 1 crore ವರೆಗೂ ದುಡ್ಡನ್ನ ಚೇತನ್ಗೆ ಕೊಟ್ಟಿದ್ದಾಳೆ ಅಂತ ಒಂದು ಇನ್ಫಾರ್ಮೇಶನ್ ಕೂಡ ಬಂದಿದೆ. ಅದು ನಿಜಾನ ಸುಳ್ಳ ಗೊತ್ತಿಲ್ಲ. ಈ ಕಡೆ ಅವನನ್ನ ಸಾಯಿಸಿದ್ದು ಅಲ್ಲದೆ ಆ ಕಡೆ ಅವನದೇ ದುಡ್ಡನ್ನ ತಗೊಂಡು ತನ್ನ ಬಾಯ್ ಫ್ರೆಂಡನ್ನ ಒಂದು ಫಿನಾನ್ಷಿಯಲಿ ಸೆಟಲ್ ಮಾಡೋದಕ್ಕೆ ಫಿನಾನ್ಷಿಯಲಿ ಸೆಟಲ್ ಮಾಡುವಂತ ಮೈಂಡ್ ಸೆಟ್ ಇರುವಂತ ಹುಡುಗಿನ ಯೋಚಿಸ್ಬೇಕು ಅಂದ್ರೆ ತುಂಬಾ ಕಷ್ಟ. ಮೈಂಡ್ ಸೆಟ್ ಯಾವ ರೀತಿ ಇರ್ಬೋದು ಅಥವಾ ಯೋಚನೆ ಮಾಡುವಂಗಿದ್ರೆ ತುಂಬಾ ವೇಸ್ ಇತ್ತು. ಇಲ್ಲ ನನಗೆ ಮದುವೆ ಇಷ್ಟ ಇಲ್ಲ, ನೀನೇ ಇಷ್ಟ ಇಲ್ಲ, ಅಥವಾ ಕೇತನ್ ಫ್ಯಾಮಿಲಿ ಹತ್ರವೂ ಸಹ ಹೋಗಿ ಮಾತಾಡ್ಬೋದಾಗಿತ್ತು. ನನಗೆ ಮದುವೆ ಇಷ್ಟ ಇಲ್ಲ, ಸ್ಟಾಪ್ ಮಾಡಿ ಅಂತ ಹೇಳ್ಬೋದಾಗಿತ್ತು, ಅಥವಾ ಕೇತನ್ ಹತ್ರ ಹೇಳ್ಬೋದಾಗಿತ್ತು. ಇದು ಯಾವುದನ್ನು ಮಾಡದೆ ತುಂಬಾ ದೊಡ್ಡ ಸ್ಟೆಪ್ ತಗೊಂಡು ಆಕೆ ಆ ಒಂದು ಇನ್ನೋಸೆಂಟ್ ಆಗಿರೋ ಒಂದು ಹುಡುಗನ ಲೈಫ್ನ ಜೀವ ತೆಗೆದಿದ್ದಾರೆ ಅಂದರೆ ಲಿಟ್ರಲಿ ತುಂಬ ಹಾರಿಬಲ್ ಆಗಿರುವಂಥ ಒಂದು. ಈ ವಿಷಯದಿಂದ ಒಂದೇ ಒಂದು ವಿಷಯ ಏನು ಗೊತ್ತಾಗುತ್ತೆ ಅಂದರೆ, ದಯವಿಟ್ಟು ನಿಮಗೆ ಯಾವುದೇ ಒಂದು ರಿಲೇಷನ್ಶಿಪ್ಪು ಇಷ್ಟ ಇಲ್ಲ ಅಂತ ಹೇಳೋದಾದರೆ ಆನ್ ದಿ ಫೇಸ್ ಹೇಳಿ, ನನಗೆ ಇಷ್ಟ ಇಲ್ಲ, ನಾನು ಈ ರಿಲೇಷನ್ಶಿಪ್ಪಲ್ಲಿ ಮುಂದುವರಿಯೋದಕ್ಕೆ ನನಗೆ ಇಷ್ಟ ಇಲ್ಲ. ಅಥವಾ ಮನೆಯಲ್ಲೂ ಅಷ್ಟೇ, ತಂದೆ ತಾಯಿ ಕೂಡ ಆ ಮಕ್ಳಿಗೆ ಸ್ವಲ್ಪ ಫ್ರೀಡಮ್ ಕೊಡಿ. ಮಗ ಏನೋ ಒಂದು ಹೇಳ್ತಿದ್ದಾನೆ ಅಂದರೆ ದಯವಿಟ್ಟು ಕೇಳಿ. ಅವರು ಇಂಥ ಒಂದು ದೊಡ್ಡ ನೆಕ್ಸ್ಟ್ ಸ್ಟೆಪ್ ತಗೊಂಡು ಇನ್ನೊಬ್ರನ್ನ ಸಾಯಿಸೋದಕ್ಕೆ ಮುಂದೆ ಹೋಗೋ ಬದಲು ದಯವಿಟ್ಟು ಅವ್ರ ಮನಸ್ಸಲ್ಲಿ ಏನು ನಡೀತಿದೆ ಅಂತ ಹೇಳ್ಕೊಳ್ಳೋದಕ್ಕಾದ್ರೂ ಒಂದು ಅವಕಾಶ ಮಾಡಿಕೊಡಿ ಅಂತ ನಾನು ಹೇಳ್ತೀನಿ. ಇಲ್ಲಿಗೆ ಈ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಇದೇ ಥರದ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಹಾಗೆ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.